ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇವತ್ತಿನ ಶ್ರೀಮದ್ ಭಾಗವತದ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ. ಇಂದಿನ ದಿನ ನಾವು ಶ್ರೀಮದ್ ಭಾಗವತದ 2ನೇ ಸ್ಕಂದದ 1ನೇ ಅಧ್ಯಾಯದಿಂದ ನಮ್ಮ ಅಧ್ಯಯನವನ್ನ ಮುಂದುವರಿಸ್ತಾ ಇದ್ದೇವೆ. ಶ್ರೀಮದ್ ಭಾಗವತ ಅನ್ನುವಂತಹ ಈ ಗ್ರಂಥ ಇದು ಒಟ್ಟು 12 ಸ್ಕಂದಗಳನ್ನ ಹೊಂದಿರುವಂತಹ ಗ್ರಂಥ. ಅದರಲ್ಲಿ 1ನೆಯ ಸ್ಕಂದದಲ್ಲಿ ಈ ಭಾಗವತಕ್ಕೆ ಪೀಠಿಕೆಯನ್ನ ನಾವು ಕಾಣಬಹುದು. ಭಗವದ್ಗೀತೆ ಮತ್ತು ಭಾಗವತಕ್ಕೆ ಬಹಳಷ್ಟು ಸಾಮ್ಯತೆ ಇದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಆ ಒಂದು ಮುಂದಕ್ಕೆ ನಡೀಲಿಕ್ಕಿರುವಂತಹ 18 ದಿನಗಳ ಆ ಒಂದು ಯುದ್ಧ, ಅದರಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳು ಹೋರಾಡ್ಲಿಕ್ಕಿವೆ. ಅದರಲ್ಲಿ ಯಾರೆಲ್ಲ ಯೋಧರಿದ್ದಾರೆ, ಎರಡು ಪಕ್ಷಗಳಲ್ಲಿ ಯಾರೆಲ್ಲ ಮುಖ್ಯ ಯೋಧರಿದ್ದಾರೆ ಅವರೆಲ್ಲರ ಆ ಒಂದು ವಿವರಣೆಯನ್ನು ಕೊಡುವಂತಹ ಅಧ್ಯಾಯ ಆ 1ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ. ಹಾಗೆ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳಿದಂತಹ ಪ್ರಶ್ನೆ, ಶ್ರೀಕೃಷ್ಣನು ಆ ಉಳಿದ ಎಲ್ಲ ಅಧ್ಯಾಯಗಳನ್ನ ಹೇಳಲಿಕ್ಕೆ ಮೂಲ ಕಾರಣವಾದಂತಹ ಅಧ್ಯಾಯ ಅದು 1ನೇ ಅಧ್ಯಾಯ. ಹಾಗೆ ಭಾಗವತದ 1ನೆಯ ಸ್ಕಂದವೂ ಕೂಡ ಇದೇ ರೀತಿಯಾಗಿ ನಮಗೆ ಭಾಗವತದ ಇತಿಹಾಸವನ್ನ ತಿಳಿಸಿಕೊಡುತ್ತದೆ. ಯಾತಕ್ಕೋಸ್ಕರ ಈ ಭಾಗವತವನ್ನ ತಿಳಿಸಲಾಯಿತು, ಯಾಕೆ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಆ ಒಂದು ಭಾಗವತವನ್ನ ಹೇಳಿದ್ರು, ಇತ್ಯಾದಿಯಾಗಿ ಅನೇಕ ಹಿಂದಿನ ಕಥೆಗಳನ್ನ ತಿಳಿಸಿಕೊಡುವಂತಹ ಆ ಒಂದು 1ನೆಯ ಅಧ್ಯಾಯ, 1ನೆಯ ಸ್ಕಂದ. ಈ 1ನೆಯ ಸ್ಕಂದದಲ್ಲಿ ಒಟ್ಟು 19 ಅಧ್ಯಾಯಗಳಿವೆ. ಮೊದಲು ಅದು ಹೇಗೆ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರೆ, ನೈಮಿಷಾರಣ್ಯದಲ್ಲಿ ನೆರೆದಿದ್ದಂತಹ ಆ ಋಷಿಮುನಿಗಳು, ಅವರನ್ನ ಶೌನಕಾದಿ ಋಷಿಗಳು ಅಂತ ಕರೀತಾರೆ. ಆ ಶೌನಕಾದಿ ಋಷಿಗಳು ತಮ್ಮ ಮುಖ್ಯಸ್ಥರಾದಂತಹ ಶೌನಕರು ಅವರ ಮುಖಾಂತರವಾಗಿ ಅಲ್ಲಿ ಬಂದಂತಹ ಸೂತ ಗೋಸ್ವಾಮಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾತಕ್ಕೋಸ್ಕರ ಪ್ರಶ್ನೆಯನ್ನ ಕೇಳ್ತಾರೆ? ಆ ಋಷಿಮುನಿಗಳು ಅಲ್ಲಿ ಸೇರಿದ್ದು ಯಾಕೆ ಅಂತ ಹೇಳಿದ್ರೆ ಲೋಕ ಕಲ್ಯಾಣಾರ್ಥವಾಗಿ. ಇನ್ನು ಶ್ರೀಕೃಷ್ಣನ ಅವತಾರ ಸಮಾಪ್ತಿಯಾಗಿದೆ, ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೆ, ಈ ಜನರಿಗೆಲ್ಲ ಒಳಿತಾಗ್ಲಿ ಅಂತ ಹೇಳಿ ಎಲ್ಲರೂ 1000 ವರ್ಷದ ಯಜ್ಞವನ್ನ ಪ್ರಾರಂಭಿಸಿದ್ರು. ಆ ಕಾಲಕ್ಕೆ, ಆ ಒಂದು ಸಮಯಕ್ಕೆ ಸರಿಯಾಗಿ ಬಂದಂತಹ ಸೂತ ಗೋಸ್ವಾಮಿಗಳಲ್ಲಿ ತಮ್ಮ ಕೆಲವೊಂದು ಜಿಜ್ಞಾಸೆಗಳನ್ನ ತಿಳಿಸಿದಾಗ ಅವರು ಕೊಡುವಂತಹ ಉತ್ತರ ಅದು ಆ 1ನೆಯ ಸ್ಕಂದದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮುಖ್ಯವಾಗಿ 6 ಪ್ರಶ್ನೆಗಳನ್ನ ಕೇಳುವಂತಹದ್ದು ಋಷಿಗಳು. ಅದರಲ್ಲಿ 6ನೆಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಧರ್ಮ ಕ ಶರಣಂ ಗತಃ, ಧರ್ಮ ಯಾರಲ್ಲಿ ಶರಣಾಗತಿಯನ್ನ ಹೊಂದಿದೆ ಅಂತ ಕೇಳಿದ್ರೆ ಆ ಸೂತ ಗೋಸ್ವಾಮಿಗಳು ಶ್ರೀಮದ್ ಭಾಗವತದ ಹೆಸರನ್ನ ಹೇಳ್ತಾರೆ. ಶ್ರೀಮದ್ ಭಾಗವತಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಆಗ ಶೌನಕಾದಿ ಋಷಿಗಳು ಮತ್ತೆ 3 ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಭಾಗವತ ಅನ್ನುವಂಥದ್ದು ಯಾವ ಕಾಲದಲ್ಲಿ ರಚನೆಯಾಯಿತು, ಈ ಭಾಗವತವನ್ನ ಹೇಳಲಿಕ್ಕೆ ಶುಕದೇವ ಗೋಸ್ವಾಮಿಗಳು ಅವರ ಹಿನ್ನೆಲೆ ಏನು, ಮತ್ತು ಈ ಭಾಗವತವನ್ನ ಕೇಳಿಸಿಕೊಂಡಂತಹ ಪರೀಕ್ಷಿತನ ಹಿನ್ನೆಲೆ ಏನು, ಇದನ್ನೆಲ್ಲವನ್ನು ಕೂಡ ವಿವರಿಸ್ತಾರೆ ಆ ಸೂತ ಗೋಸ್ವಾಮಿಗಳು.
ಪರೀಕ್ಷಿತನ ಜನನ ಹೇಗಾಯಿತು, ಪಾಂಡವರು ಸಕಾಲದಲ್ಲಿ ಹೇಗೆ ನಿವೃತ್ತಿಯನ್ನ ಹೊಂದಿದ್ರು, ಹಾಗೆಯೇ ಶ್ರೀಕೃಷ್ಣನ ಅಂತರ್ಧಾನವಾದದ್ದು, ಮತ್ತು ಶುಕದೇವ ಗೋಸ್ವಾಮಿಗಳು ಅವರು ವೇದವ್ಯಾಸರ ಮಗ, ಅವರು ಆ ಆಗಲೇ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡೆದಿದ್ರು. ಮತ್ತೆ ಅವರು ಶ್ರೀಮದ್ ಭಾಗವತವನ್ನ ತಮ್ಮ ತಂದೆಯಿಂದ ತಿಳಿದದ್ದು ಅದಕ್ಕೇನು ಕಾರಣ ಇತ್ಯಾದಿಯಾಗಿ ವಿಚಾರವನ್ನ ನಾವು ಪ್ರಥಮ ಸ್ಕಂದದಲ್ಲಿ ಕಾಣಬಹುದು. ಮೊದಲನೆಯ ಸ್ಕಂದದಲ್ಲಿ ಶುಕದೇವ ಗೋಸ್ವಾಮಿಗಳು ಏನು ಹೇಳುವುದಿಲ್ಲ, ಯಾವುದೇ ಉಪದೇಶವನ್ನು ಕೂಡ ಮಾಡುವುದಿಲ್ಲ. ಅಲ್ಲಿ ಸೂತ ಗೋಸ್ವಾಮಿಗಳು ಅವರ ಹಿನ್ನೆಲೆಯನ್ನಷ್ಟೇ ಹೇಳುವಂತಹದ್ದು. ಈ ಎರಡನೆಯ ಸ್ಕಂದದ ಪ್ರಾರಂಭದಿಂದ ಶುಕದೇವ ಗೋಸ್ವಾಮಿಗಳು ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಹೇಗೆ ಭಗವದ್ಗೀತೆಯಲ್ಲಿಯೂ ಕೂಡ ಮೊದಲನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಏನೂ ಹೇಳುವುದಿಲ್ಲ, ಸುಮ್ಮನೆ ಅರ್ಜುನ ಹೇಳುವುದನ್ನ ಕೇಳಿಸಿಕೊಳ್ತಾನಷ್ಟೇ. ಆ ನಂತರ ಎರಡನೇ ಅಧ್ಯಾಯದಿಂದ ಅರ್ಜುನನು ಏನು ಪ್ರಶ್ನೆಯನ್ನ ಕೇಳಿದ್ನೋ ಆ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಮತ್ತೆ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅದಕ್ಕೆ ಹೆಚ್ಚಿನ ವಿವರಣೆಯನ್ನ ಕೊಡ್ತಾ ಒಟ್ಟು 18 ಅಧ್ಯಾಯಗಳನ್ನ ಅದು ಒಳಗೊಂಡಿದೆ. ಇವತ್ತು ನಾವು ಈ ಎರಡನೆಯ ಸ್ಕಂದದ ಮೊದಲನೆಯ ಅಧ್ಯಾಯವನ್ನ ನೋಡೋಣ. ಈ ಅಧ್ಯಾಯದ ಹೆಸರು ಏನು ಅಂತ ಹೇಳಿದ್ರೆ ಭಗವತ್ ಸಾಕ್ಷಾತ್ಕಾರದಲ್ಲಿ ಮೊದಲ ಹೆಜ್ಜೆ. ಇಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶಾಪ ಬಂದಿದೆ. ಇನ್ನು ನಿನಗೆ ಇರುವಂತದ್ದು ಬರೀ 7 ದಿನ ಮಾತ್ರ ಸಮಯ. ಆಗ ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಕೇಳಿದ್ದು 3 ಪ್ರಶ್ನೆಗಳನ್ನ. ಅದರಲ್ಲಿ ಒಂದು, ಸಾಯುವ ಕಾಲದಲ್ಲಿ ಒಬ್ಬ ವ್ಯಕ್ತಿಯು ಮಾಡಲೇಬೇಕಾದಂತಹ ಒಂದು ಮುಖ್ಯವಾದಂತಹ ಕಾರ್ಯ ಯಾವುದು ಅನ್ನುವಂಥದ್ದು ಇಲ್ಲಿ ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಕೇಳಿದಂತಹ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಇಲ್ಲಿ ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಒಟ್ಟು 39 ಶ್ಲೋಕಗಳಿವೆ. ಈ ಅಧ್ಯಾಯವನ್ನ ನಾವು ಮುಖ್ಯವಾಗಿ 3 ವಿಭಾಗಗಳನ್ನಾಗಿ ಮಾಡಬಹುದು. ಮೊದಲ ವಿಭಾಗ ಅಂದ್ರೆ ಮೊದಲ 11 ಶ್ಲೋಕಗಳಲ್ಲಿ ಭಗವಂತನಲ್ಲಿ ನಾವು ಮಾಡುವಂತಹ ಭಕ್ತಿ, ಅದರ ಪ್ರಾಮುಖ್ಯತೆ ಏನು ಅನ್ನುವುದನ್ನು ನಮಗೆ ತಿಳಿಸಿಕೊಡುತ್ತದೆ. ಆಮೇಲೆ ಎರಡನೆಯ ಭಾಗದಲ್ಲಿ ಅಂದ್ರೆ 12ರಿಂದ 14ನೆಯ ಶ್ಲೋಕದವರೆಗೆ ಈ ಜೀವನದ ಒಂದು ಗುಣಮಟ್ಟ ಹೇಗಿರಬೇಕು, ಪ್ರಾಣಿ ಜೀವನಕ್ಕೂ ಮನುಷ್ಯ ಜೀವನಕ್ಕೂ ಏನು ವ್ಯತ್ಯಾಸ ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಕೊನೆಯ ಭಾಗ 15ರಿಂದ 39ನೆಯ ಶ್ಲೋಕದವರೆಗೆ ಅಂದ್ರೆ ಹೆಚ್ಚಿನ ಎಲ್ಲ ಶ್ಲೋಕಗಳು ಇದರಲ್ಲಿ ಅಷ್ಟಾಂಗ ಯೋಗವನ್ನ ವಿವರಿಸಲಿಕ್ಕೆ ಮೀಸಲಿಡಲಾಗಿದೆ. ಅಂದ್ರೆ ಅಷ್ಟಾಂಗ ಯೋಗ ಅಂದ್ರೆ ಏನು ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಲೋಕಕ್ಕೆ ಹಿತವಾದಂತಹ ಪ್ರಶ್ನೆಯನ್ನ ಇಲ್ಲಿ ಪರೀಕ್ಷಿತ ಮಹಾರಾಜನು ಕೇಳಿದ್ದಾನೆ. ಅದಕ್ಕೆ ಈಗ ಶುಕದೇವ ಗೋಸ್ವಾಮಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಮೊದಲನೆಯ ಶ್ಲೋಕವನ್ನ ನಾವು ಈಗ ನೋಡೋಣ. ಶ್ರೀಮದ್ ಭಾಗವತದ 2ನೆಯ ಸ್ಕಂದದ 1ನೇ ಅಧ್ಯಾಯದ 1ನೆಯ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ದ್ವಿತೀಯ ಸ್ಕಂದ ಪ್ರಥಮೋಧ್ಯಾಯ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. ಮೊದಲನೆಯದಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಶ್ಲೋಕದೊಂದಿಗೆ ಈ ಒಂದು ಅಧ್ಯಾಯ ಪ್ರಾರಂಭವಾಗ್ತದೆ. ಮೊದಲನೆಯ ಸ್ಕಂದವು ಕೂಡ ಅದೇ ರೀತಿಯಾಗಿ ಪ್ರಾರಂಭವಾಗಿತ್ತು. ಎಲೆ ಪ್ರಭುವೇ, ಸರ್ವವ್ಯಾಪಿಯಾದ ಭಗವಂತನೇ, ನಿನಗೆ ನನ್ನ ಗೌರವಪೂರ್ವಕವಾದಂತಹ ಪ್ರಣಾಮಗಳು. ಭಗವಂತನಿಗೆ ಪ್ರಣಾಮವನ್ನ ಸಲ್ಲಿಸ್ತಾ ವೇದವ್ಯಾಸರು 2ನೆಯ ಸ್ಕಂದವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸ್ಕಂದ ಪ್ರಾರಂಭ ಆಗುವಂತದ್ದೇ ಶುಕದೇವ ಗೋಸ್ವಾಮಿಗಳ ಮಾತಿನ ಮುಖಾಂತರವಾಗಿ. ಶುಕದೇವ ಗೋಸ್ವಾಮಿಗಳು ಏನು ಹೇಳ್ತಾರೆ? ಇದು ಪರೀಕ್ಷಿತ ಮಹಾರಾಜ ಹಿಂದೆ ಕೇಳಿದ ಪ್ರಶ್ನೆ. ಅಂದ್ರೆ 19ನೇ ಅಧ್ಯಾಯ, ಮೊದಲನೆಯ ಸ್ಕಂದದಲ್ಲಿ 19ನೇ ಅಧ್ಯಾಯದಲ್ಲಿ 37-38ನೇ ಶ್ಲೋಕ ಅವರು ಏನು ಪ್ರಶ್ನೆಯನ್ನ ಕೇಳಿದ್ರು. ಅತ ಪೃಚ್ಛಾಮಿ ಸಂಸಿದ್ಧಿಂ ಯೋಗಿನಾಂ ಪರಮಂ ಗುರುಂ ಪುರುಷ್ಯಸ್ಯೇಹ ಯತ್ಕಾರ್ಯಂ ಪ್ರಿಯಮಾಣಸ್ಯ ಸರ್ವಥಾ. ಅಂದ್ರೆ ನೀವು ಮಹಾನ್ ಸಾಧುಗಳ ಮತ್ತು ಭಕ್ತರ ಗುರುಗಳು, ಆದ್ದರಿಂದ ಸಕಲರಿಗೂ ಅದರಲ್ಲಿಯೂ ಅತಿ ಶೀಘ್ರದಲ್ಲಿ ಮರಣವನ್ನು ಅಪ್ಪುವವರಿಗೆ ಸಿದ್ಧಿಯ ಮಾರ್ಗವನ್ನು ತೋರಿಸಿರಿ ಎಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಮಾನವನು ಏನನ್ನು ಶ್ರವಣ ಮಾಡಬೇಕು, ಏನನ್ನು ಸಂಕೀರ್ತನೆ ಮಾಡಬೇಕು, ಏನನ್ನು ಸ್ಮರಿಸಬೇಕು ಮತ್ತು ಏನನ್ನು ಪೂಜಿಸಬೇಕು ಮತ್ತು ಏನೆಲ್ಲವನ್ನು ಮಾಡಬಾರದು
ದಯವಿಟ್ಟು ಇದೆಲ್ಲವನ್ನು ನನಗೆ ವಿವರಿಸಿ ಅಂತ ಆ 19ನೇ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲಿ ಈಗಾಗಲೇ ಪರೀಕ್ಷಿತನು ಕೇಳಿದ್ದಾನೆ. ಅದಕ್ಕೆ ಉತ್ತರವಾಗಿ ಈಗ ಶುಕದೇವ ಗೋಸ್ವಾಮಿಗಳು ಏನು ಹೇಳ್ತಾರೆ? ಮೊದಲನೇದಾಗಿ ಪರೀಕ್ಷಿತ ಮಹಾರಾಜನು ಆ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಶುಕದೇವ ಗೋಸ್ವಾಮಿಗಳು ಬಹಳ ಸಂತೋಷ ಪಡ್ತಾರೆ. ಯಾಕಂದ್ರೆ ಇಂತಹ ಲೋಕ ಕಲ್ಯಾಣಾರ್ಥವಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ಒಂದು ಅವಕಾಶವನ್ನ ಇಲ್ಲಿ ಪರೀಕ್ಷಿತ ಮಹಾರಾಜನು ಮಾಡಿಕೊಡ್ತಾ ಇದ್ದಾನೆ. ವರ್ಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪಃ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಾಪರಃ. ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನೇ ಕೇಳಿದ್ದೀಯಾ. ಶ್ರೀ ಶುಕಮುನಿಗಳು ಹೇಳ್ತಾರೆ, ಎಲೆ ಪ್ರಿಯ ಮಹಾರಾಜನೇ, ನಿನ್ನ ಈ ಪ್ರಶ್ನೆಯು ಭವ್ಯವಾಗಿದೆ. ಏಕೆಂದರೆ ಸಮಸ್ತ ಮಾನವರಿಗೂ ಇದು ಕಲ್ಯಾಣದಾಯಕವಾಗಿದೆ. ಎಲ್ಲ ಆಧ್ಯಾತ್ಮಿಕವಾದಿಗಳು ಇದನ್ನು ಅನುಮೋದಿಸುತ್ತಾರೆ. ಏಕೆಂದರೆ ನಾವು ಕೇಳ ಬಯಸುವ ವಿಚಾರಗಳಲ್ಲಿ ಇದರ ಉತ್ತರ ಅತ್ಯಂತ ಪ್ರಮುಖವಾದುದಾಗಿದೆ. ಇಲ್ಲಿ ಅಭಿಮನ್ಯುವಿನ ಮಗನಾದಂತಹ ರಾಜ ಪರೀಕ್ಷಿತನು ಕೇಳಿದಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಏನನ್ನ ಮಾಡಬಾರದು ಅಂತ ಹೇಳಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ. 2, 3, 4ನೇ ಶ್ಲೋಕದಲ್ಲಿ 3 ಶ್ಲೋಕಗಳಲ್ಲಿ ಒಬ್ಬ ವ್ಯಕ್ತಿಯು ಮನುಷ್ಯ ಜನ್ಮಕ್ಕೆ ಬಂದ ನಂತರ ಏನನ್ನ ಮಾಡಬಾರದು ಅನ್ನುವುದು ತಿಳಿದಿರಬೇಕು. ಅಂತಹವರನ್ನ ಇಲ್ಲಿ ಗೃಹ ಮೇಧಿ ಅಂತ ಕರೆದಿದ್ದಾರೆ. ಗೃಹ ಮೇಧಿ ಅಂತ ಹೇಳಿದ್ರೆ ಪ್ರಾಣಿಗಳಂತೆ ಜೀವನವನ್ನು ನಡೆಸುವಂಥದ್ದು. ಪ್ರಾಣಿಗಳು ಆಹಾರವನ್ನ ಹುಡುಕ್ತಾರೆ, ಅವರು ತಮ್ಮ ಜೀವನೋಪಾಯವನ್ನ ನೋಡಿಕೊಳ್ತಾರೆ. ಆದ್ರೆ ತಮ್ಮ ಮುಂದಿನ ಗತಿಯ ಕುರಿತಾಗಿ ಏನೂ ಕೂಡ ಅವರು ಯೋಚನೆಯನ್ನ ಮಾಡುವುದಿಲ್ಲ. ಅಂತಹ ಪ್ರಾಣಿಗಳಂತೆ, ಗೃಹಮೇಧಿಗಳಂತೆ ನಾವು ಜೀವನವನ್ನ ಸಾಗಿಸಬಾರದು. ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯದಾತ್ಮನ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಎಲೆ ಪರೀಕ್ಷಿತ ಮಹಾರಾಜನೇ, ಪರಮಸತ್ಯದ ತಿಳುವಳಿಕೆಗೆ ಕುರುಡಾಗಿ ಜಡ ಜಗತ್ತಿನ ಜಂಜಡದಲ್ಲೇ ಮುಳುಗಿರುವವರಿಗೆ ಮಾನವ ಸಮಾಜದಲ್ಲಿ ಬೇರೆ ಬೇರೆಯ ಶ್ರವಣ ವಿಷಯಗಳು ಸಾವಿರಾರು ಇರುತ್ತವೆ. ನಮಗೆ ಭಗವಂತನ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಸಮಯಾವಕಾಶ ಇರುವುದಿಲ್ಲ. ಆದ್ರೆ ನಾವು ಇತರ ಅನೇಕ ವಿಚಾರಗಳ ಕುರಿತಾಗಿ ಕೇಳ್ತಾ ಇರ್ತೇವೆ. ನಾವು ಈ ನ್ಯೂಸ್ ಪೇಪರ್ಗಳನ್ನು ಓದುವಂಥದ್ದು, ಟಿವಿ ನ್ಯೂಸ್, ಇವುಗಳಿಗೆಲ್ಲ ನಮ್ಮಲ್ಲಿ ಸಮಯ ಬೇಕಾದಷ್ಟಿದೆ. ಆದ್ರೆ ಭಗವದ್ಗೀತೆ ಭಾಗವತ ಅಂತ ಹೇಳುವಾಗ ನಮ್ಮಲ್ಲಿ ಸಮಯಾವಕಾಶ ಇರುವುದಿಲ್ಲ. ನಮ್ಮ ಶ್ರವಣವು ಎಲ್ಲವೂ ಕೂಡ ಈ ಲೋಕವಾರ್ತೆಗಳನ್ನ ಕೇಳುವುದರಲ್ಲಿಯೇ ಕಳೆದು ಹೋಗುತ್ತದೆ ಅಂತ ಶುಕದೇವ ಗೋಸ್ವಾಮಿಗಳು ಇಲ್ಲಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ಚ ವಾವಯಃ ದಿವಾಚಾರ್ತೆ ಹಯ ರಾಜನ್ ಕುಟುಂಬ ಭರಣೇನ ವಾ. ಆ ಬಗೆಯ ಮಾತ್ಸರ್ಯವುಳ್ಳ ಗೃಹಮೇಧಿಯ ಆಯುಷ್ಯವು ರಾತ್ರಿಯ ವೇಳೆ ನಿದ್ರೆ ಅಥವಾ ಲೈಂಗಿಕ ಭೋಗದಲ್ಲಿ ಕಳೆಯುತ್ತದೆ. ಹಗಲಿನ ವೇಳೆ ಹಣ ಸಂಪಾದನೆಯಲ್ಲಿ ಅಥವಾ ಕುಟುಂಬ ಪಾಲನೆಯಲ್ಲಿ ಕಳೆಯುತ್ತದೆ. ಈ ಮಾತ್ಸರ್ಯವುಳ್ಳ ಗೃಹಮೇಧಿ ಅಂತ ಹೇಳ್ತಾರೆ. ಜನರಿಗೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಇನ್ನೊಬ್ಬರು ಪರದುಃಖ ದುಃಖಿ ಅಂತ ಪರದುಃಖದಲ್ಲಿ ನಾವು ಸುಖವನ್ನ ಕಾಣುವಂಥದ್ದು, ಪರರ ಸುಖದಲ್ಲಿ ದುಃಖವನ್ನ ಕಾಣುವಂಥದ್ದು, ಇದೆಲ್ಲವೂ ಕೂಡ ಗೃಹ ಮೇಧಿಗಳ ಲಕ್ಷಣ. ಪರದುಃಖವನ್ನ ಕಂಡು ದುಃಖವನ್ನು ಅನುಭವಿಸುವವರು ಭಕ್ತರು. ಅವರಿಗೂ ಕೂಡ ಒಳಿತಾಗಲಿ ಅಂತ ಹೇಳಿ ಯಾರು ಬಯಸ್ತಾರೋ ಅವರು ಭಗವಂತನ ಮಹಾತ್ಮ ಭಕ್ತರು. ಹಾಗೆ ಈ ಮಾತ್ಸರ್ಯವನ್ನ ಬೆಳೆಸಿಕೊಂಡಿರ್ತಾರೆ ಗೃಹಮೇಧಿಗಳು. ಇನ್ನೊಬ್ಬರ ಒಂದು ಉನ್ನತಿಯನ್ನ ಕಂಡು ಅವರು ಸಹಿಸದೇ ಇರುವಂತಹ ವ್ಯಕ್ತಿಗಳು. ಅಂತಹವರು ರಾತ್ರಿಯ ವೇಳೆ ನಿದ್ರೆಯಲ್ಲಿ ಕಳೆಯುತ್ತಾರೆ ಅಥವಾ ಲೈಂಗಿಕ ಭೋಗದಲ್ಲಿ ಸಮಯವನ್ನ ಕಳೆಯುತ್ತಾರೆ. ಇನ್ನು ಹಗಲಿನ ವೇಳೆಯಲ್ಲಿ ಹಣ ಸಂಪಾದನೆಯಲ್ಲಿ, ಕುಟುಂಬ ಪಾಲನೆಯಲ್ಲೇ ಕಳೆಯುತ್ತಾರೆ. ಅಂತಹವರಲ್ಲಿ ನಾವು ಭಗವಂತನ ಕುರಿತಾಗಿ ಚಿಂತನೆ ಮಾಡಿ ಅಂತ ಹೇಳಿದ್ರೆ ಅವರಲ್ಲಿ ಸಮಯಾವಕಾಶ ಇರುವುದಿಲ್ಲ. ಅವರಿಗೆ ಏನಿದೆ, ಜೀವನದ ಗುರಿ ಏನಾಗಿರುತ್ತದೆ ಅವರದು, ಅದನ್ನ ಇಲ್ಲಿ ಹೇಳ್ತಾರೆ. ದೇಹಾಪತ್ಯ ಕಲತ್ರಾದೀಶ್ವ ಆತ್ಮ ಸೈನ್ಯೇಶ್ವ ಸತ್ಸಪಿ ತೇಷಾಂ ಪ್ರಮತ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಪಶ್ಯ ಅಂತ ಹೇಳಿದ್ರೆ ನೋಡುವುದು, ಕಾಣುವುದು.
ಆತ್ಮತತ್ವ ವಿಹೀನರಾದವರು ಶರೀರ, ಮಕ್ಕಳು ಮತ್ತು ಹೆಂಡತಿಯಂತಹ ನಾಶಶೀಲ ಸೈನಿಕರಂತೆ ಮೋಹಮತ್ತರಾಗಿದ್ದು ಬದುಕಿನ ಗಂಭೀರ ಸಮಸ್ಯೆಗಳ ಬಗ್ಗೆ ಚಿಂತಿಸುವುದಿಲ್ಲ. ಅವರಿಗೆಲ್ಲ ನಾಶದ ಅನುಭವ ಸಾಕಷ್ಟು ಇಲ್ಲವೆಂದಲ್ಲ, ಇದೆ. ಆದರೂ ತಮ್ಮ ಅನಿವಾರ್ಯವಾದ ನಾಶವನ್ನು ಅವರು ಕಾಣುವುದಿಲ್ಲ. ಅವರಿಗೆ ನಾವು ತಿಳಿಸಿಕೊಟ್ರು ಕೂಡ ಅದನ್ನ, ಇದೆಲ್ಲ ಶುಕದೇವ ಗೋಸ್ವಾಮಿಗಳು ಹೇಳುವಂತಹ ಮಾತು, ನಮ್ಮೆಲ್ಲರಿಗೂ ಕೂಡ ಅನ್ವಯಿಸುವಂತಹ ಮಾತು. ಭಗವಂತನ ಕುರಿತಾಗಿ ಯಾರಾದ್ರೂ ತಿಳಿಸಿಕೊಟ್ರು ಅಂತ ಹೇಳಿದ್ರು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಷ್ಟು ತಮಗೆ ತಾಳ್ಮೆ ಇಲ್ಲ, ಸಮಯಾವಕಾಶ ಇಲ್ಲ, ಆಸಕ್ತಿ ಇಲ್ಲ. ಯಾಕಂದ್ರೆ ನಮಗೆ ಜೀವನ ನಿರ್ವಹಣೆಗೆ ಸಮಯಾವಕಾಶ ಸಾಕಾಗ್ತಾ ಇಲ್ಲ. ಜೀವನ ನಿರ್ವಹಣೆಯಲ್ಲೇ ನಾವು ಬಳಲಿ ಬಿಟ್ಟಿದ್ದೇವೆ. ಇನ್ನು ಆಧ್ಯಾತ್ಮಿಕಕ್ಕೆ ಸಮಯವನ್ನು ಕೊಡುವಂತದ್ದು ಹೇಗೆ ಸಾಧ್ಯ? ಇದೆಲ್ಲವೂ ಕೂಡ ನಾವು ಏನನ್ನ ಮಾಡಬಾರದು ಅನ್ನೋದನ್ನ ಶುಕದೇವ ಗೋಸ್ವಾಮಿಗಳು ಹೇಳುವಂತಹದ್ದು. ನೀವು ಗೃಹಮೇಧಿಗಳ ರೀತಿಯಲ್ಲಿ ಆಗಬೇಡಿ ಅಂತ ಹೇಳಿ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನನ್ನ ಮಾಡಬೇಕು ಅನ್ನುವಂಥದ್ದು ಈ 5 ಮತ್ತು 6ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾಭಯಂ. ಎಲೈ ಭರತ ವಂಶಜನೇ, ಎಲ್ಲ ಕ್ಲೇಶಗಳಿಂದ ಬಿಡುಗಡೆ ಹೊಂದ ಬಯಸುವವನು, ಪರಮಾತ್ಮನೂ ನಿಯಾಮಕನೂ ಸಕಲ ಕ್ಲೇಶ ನಿವಾರಕನೂ ಆದ ಭಗವಂತನನ್ನು ಕುರಿತು ಶ್ರವಣ ಮಾಡಬೇಕು, ಕೀರ್ತಿಸಬೇಕು ಮತ್ತು ಸ್ಮರಣೆ ಮಾಡಬೇಕು. ಇದೆಲ್ಲವೂ ಭಗವಂತನ ಆ ಒಂದು ಭಕ್ತಿಯನ್ನ ಮಾಡುವುದರಿಂದ ನಮಗೆ ಉಂಟಾಗುವ ಪ್ರಯೋಜನವನ್ನ ಇಲ್ಲಿ ತಿಳಿಸಿಕೊಡುವಂತಹದ್ದು. 84 ಲಕ್ಷ ಜೀವ ರಾಶಿಗಳಲ್ಲಿ ಬಂದಂತಹ ಜೀವಿಗಳು ತಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳುವಂತದ್ದು ಹೇಗೆ ಅಂತ ಹೇಳಿದ್ರೆ ಭಗವಂತನ ಭಕ್ತಿಯನ್ನ ಮಾಡುವುದರಿಂದ. ಆ ಭಕ್ತಿಯನ್ನ ಮಾಡುವುದರಲ್ಲಿ ಪ್ರಮುಖವಾದಂತಹ ಮೊದಲನೆಯ ಅಂಗ ಅದು ಶ್ರವಣ. ಭಗವಂತನ ಕುರಿತಾಗಿ ಶ್ರವಣವನ್ನ ಮಾಡಬೇಕು. ಅಂದ್ರೆ ನಾವು ಕೇಳಬೇಕು, ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳಬೇಕು, ಕೀರ್ತಿಸಬೇಕು. ಆಮೇಲೆ ನಾವು ಸ್ಮರಿಸಬೇಕು, ಅದನ್ನ ಮತ್ತೆ ಮತ್ತೆ ನೆನಪು ಮಾಡ್ತಾ ಇರಬೇಕು. ಹೀಗೆ ಮಾಡುವುದರಿಂದ ನಮ್ಮ ಅಸ್ತಿತ್ವವು ಶುದ್ಧಿಯಾಗುತ್ತದೆ. ನಾವು ಮಾಡಿದಂತಹ ಎಲ್ಲಾ ಪಾಪಕರ್ಮಗಳು ದೂರವಾಗಿ ಭಗವಂತನಿಗೆ ನಾವು ಹತ್ತಿರವಾಗ್ತೇವೆ. ಮುಂದುವರಿಸ್ತಾ, ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಾ ಪುಂಸಾನ್ ಅಂತೆ ನಾರಾಯಣ ಸ್ಮೃತಿ. ಇದೆಲ್ಲವೂ ಕೂಡ ನಾವು ಮಾಡಬೇಕಾದಂತಹ ಕಾರ್ಯಗಳು. ಜಡ ಮತ್ತು ಚೇತನದ ಸಂಪೂರ್ಣ ತಿಳುವಳಿಕೆಯಿಂದ ಅಥವಾ ಯೋಗ ಶಕ್ತಿಯ ಅನುಸಂಧಾನದಿಂದ ಅಥವಾ ವೃತ್ತಿ ಧರ್ಮದ ಸಮರ್ಪಕ ನಿರ್ವಹಣೆಯಿಂದ ಲಭಿಸುವ ಮಾನವ ಜನ್ಮದ ಅತ್ಯುನ್ನತ ಪರಿಪೂರ್ಣತೆಯು ಯಾವುದೆಂದರೆ ಜೀವನದ ಕೊನೆಯಲ್ಲಿ ಭಗವಂತನ ಸ್ಮರಣೆ ಮಾಡುವುದೇ ಆಗಿದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಲೈಫ್ ಈಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್ ಅಂತ ಹೇಳಿ. ನಮ್ಮ ಜೀವನ ಆ ಕೊನೆಯ ಒಂದು ಪರೀಕ್ಷೆ ಏನಿದೆ, ಸಾವಿನ ಸಮಯದಲ್ಲಿ ಬರುವಂತಹ ಪರೀಕ್ಷೆ, ಅದಕ್ಕೆ ಮಾಡಿಕೊಳ್ಳುವಂತಹ ಸಿದ್ಧತೆ. ಆ ಒಂದು ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು ಅಂತ ಹೇಳಿದ್ರೆ ಭಗವಂತನ ಕುರಿತಾಗಿ ನಾವು ನಿರಂತರವಾಗಿ ಭಕ್ತಿಯನ್ನ ಮಾಡಬೇಕು. ಅದನ್ನ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಲ್ಲಿ ಮಾಡುವಂತಹ ಭಕ್ತಿ, ಈ ಭಕ್ತಿಯ ಕುರಿತಾಗಿ ಬಹಳಷ್ಟು ನಾವು ಹೇಳಬಹುದು. ಭಗವಂತನಲ್ಲಿ ಭಕ್ತಿಯನ್ನ ಮಾಡುವಂತಹ ಜನರಲ್ಲಿ ಮುಖ್ಯವಾಗಿ 3 ವಿಧಗಳಲ್ಲಿ ನಾವು ಹೇಳ್ತೇವೆ. ಮೊದಲನೇದಾಗಿ ಭೌತಿಕವಾದಂತಹ ಆಸೆಗಳನ್ನ ಇಟ್ಟುಕೊಂಡು ಮಾಡುವಂತಹ ಭಕ್ತಿ. ನನಗೆ ಏನೋ ಜೀವನದಲ್ಲಿ ಬೇಕು ಭೌತಿಕವಾದದ್ದು ಅಂತ ಹೇಳಿ ಅಂತಹವರನ್ನ ಈ 5ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಇಲ್ಲಿ ಸರ್ವಾತ್ಮ, ಭಗವಾನ್, ಈಶ್ವರ 3 ಪದಗಳಿವೆ ಇಲ್ಲಿ. ಸರ್ವಾತ್ಮ, ಭಗವಾನ್, ಈಶ್ವರ. ಸರ್ವಾತ್ಮ ಅಂತ ಹೇಳಿದ್ರೆ ಪರಮಾತ್ಮನನ್ನ ಕುರಿತಾಗಿ ತಿಳಿಸುವಂತಹದ್ದು. ಯಾರು ಮುಕ್ತಿಯನ್ನ ಬಯಸಿ ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರು ಪರಮಾತ್ಮನನ್ನ ಕುರಿತಾಗಿ ಧ್ಯಾನಿಸಬೇಕು. ಯಾರು ಭಗವಂತನನ್ನ ರಾಗಾನುಗ ಭಾವದಲ್ಲಿ, ಅಂದ್ರೆ ಏನನ್ನೂ ಕೂಡ ಬಯಸದೆ ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರು ಭಗವಂತನ ಆ ಭಗವಾನ್ ರೂಪವನ್ನ ಕಾಣಬೇಕು. ನಾವು ಭಗವದ್ಗೀತೆಯಲ್ಲಿ ಪ್ರಾರಂಭದಲ್ಲಿ ಕಂಡಿದ್ದೇವೆ. ಶ್ರೀಲ ಪ್ರಭುಪಾದರು ಭಗವಂತನು ತನ್ನ ಮಾತುಗಳನ್ನು ಪ್ರಾರಂಭಿಸುವಾಗ ಶ್ರೀ ಭಗವಾನ್ ವಾಚ ಅಂತ ಹೇಳ್ತಾರೆ. ಅಲ್ಲಿ 3 ವಿಧವಾದಂತಹ ಭಗವತ್ ಸಾಕ್ಷಾತ್ಕಾರದ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ ಹೇಳಿ ಅದನ್ನೆಲ್ಲ ನಾವು ನೆನಪು ಮಾಡಿಕೊಳ್ಳುವುದಾದ್ರೆ ಇಲ್ಲಿ ಭಗವಾನ್ ಅಂತ ಹೇಳಿದ್ರೆ ಆ ಮೂರನೆಯ ಹಂತ. ಇನ್ನು ಈಶ್ವರ ಅಂದ್ರೆ ಈ ಇಡೀ ಪ್ರಪಂಚಕ್ಕೆ ಭಗವಂತನೇ ಒಡೆಯ ಅನ್ನುವುದನ್ನ ತಿಳಿದುಕೊಂಡಂತಹ ವ್ಯಕ್ತಿ ವೈದಿ ಭಕ್ತಿಯಲ್ಲಿ ತೊಡಗುತ್ತಾನೆ. ಅಂದ್ರೆ ನಿಯಮ ನಿಬಂಧನೆಗಳನ್ನ ಕೂಡಿದಂತಹ ಭಕ್ತಿ, ಭಗವಂತನ ಶುದ್ಧ ಭಕ್ತಿ ಅಥವಾ ರಾಗಾನುಗ ಭಕ್ತಿಯಲ್ಲಿ ಆ ಭಗವಂತನನ್ನ ಪ್ರೀತಿಸ್ತಾ ವ್ಯಕ್ತಿಯು ಭಗವಂತನ ಭಕ್ತಿಯನ್ನ ಮಾಡುವಂತದ್ದು. ಇನ್ನು 6ನೆಯ ಶ್ಲೋಕದಲ್ಲಿ ಇಲ್ಲಿ ಸಾಂಖ್ಯ ಯೋಗವನ್ನು ತಿಳಿಸ್ತಾರೆ ಹಾಗೂ ಕರ್ಮವನ್ನು ಕೂಡ ತಿಳಿಸ್ತಾರೆ. ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ. ಇಲ್ಲಿ ಸಾಂಖ್ಯ ಯೋಗ ಅನ್ನುವಂಥದ್ದು ಜ್ಞಾನಿಗಳನ್ನ ಮತ್ತೆ ಯೋಗಿಗಳನ್ನ ತಿಳಿಸಿದ್ರೆ, ಸ್ವಧರ್ಮ ಪರಿನಿಷ್ಠಯ ಅಂತ ಹೇಳಿದ್ರೆ ಕರ್ಮಯೋಗವನ್ನ ಮಾಡುವಂತಹ ಜನರನ್ನ ತಿಳಿಸ್ತದೆ. ಈ ರೀತಿ ಆ ಜ್ಞಾನಿಯೋಗಿ, ಕರ್ಮಯೋಗಿ ಇತ್ಯಾದಿ ಜನಗಳನ್ನೆಲ್ಲ ಹೇಳಿ ಕೊನೆಗೆ 7ನೆಯ ಶ್ಲೋಕದಲ್ಲಿ ಯಾವ ರೀತಿ ಭಕ್ತಿ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಸಾಧನ ಅನ್ನುವುದನ್ನ ತಿಳಿಸ್ತಾರೆ. ಅಂದ್ರೆ ನೀವು ಜ್ಞಾನಯೋಗವನ್ನೇ ಮಾಡಿ ಅಥವಾ ಅಷ್ಟಾಂಗ ಯೋಗವನ್ನೇ ಮಾಡಿ ಅಥವಾ ಕರ್ಮಯೋಗವನ್ನೇ ಆಚರಿಸಿ ಅದರಲ್ಲಿ ಭಕ್ತಿ ಅನ್ನುವಂತಹದ್ದು ಇಲ್ಲದೆ ಹೋದ್ರೆ, ಭಕ್ತಿ ತತ್ವ ಅದರಲ್ಲಿ ಇಲ್ಲದೆ ಹೋದ್ರೆ ಅದರಲ್ಲಿ ಸಫಲತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿಷೇಧತಃ ನೈರ್ಗುಣ್ಯಸ್ತಾರಮಂತೆ ಸ್ಮ ಗುಣಾನುಕಥನೆ ಹರೇ. ಎಲೈ ಪರೀಕ್ಷಿತ ರಾಜನೇ, ಮುಖ್ಯವಾಗಿ ನಿಯಂತ್ರಣ ತತ್ವಗಳು ಮತ್ತು ನಿಷೇಧಗಳಿಗಿಂತ ಮೇಲಿರುವ ಅತ್ಯುನ್ನತ ದಿವ್ಯವಾದಿಗಳು ಭಗವಂತನ ಹಿರಿಮೆಯ ಸಂಕೀರ್ತನೆಯಲ್ಲಿ ಆನಂದಿಸುತ್ತಾರೆ. ಇಲ್ಲಿ ಈ ಶ್ಲೋಕ ಭಗವಂತನ ಭಕ್ತಿಯೋಗದ ಹಿರಿಮೆಯನ್ನ ನಮಗೆ ತಿಳಿಸ್ತದೆ. ಹಿಂದಿನ 2 ಶ್ಲೋಕಗಳಲ್ಲಿ ಜ್ಞಾನಯೋಗ, ಅಷ್ಟಾಂಗ ಯೋಗ ಮತ್ತೆ ಕರ್ಮಯೋಗಗಳ ಕುರಿತಾಗಿ ತಿಳಿಸಿದ್ರೆ, ಈ ಶ್ಲೋಕದಲ್ಲಿ ಆ 3 ರೀತಿಯಾದಂತಹ ಯೋಗಕ್ಕಿಂತ ಹೇಗೆ ಭಕ್ತಿಯೋಗ ಅನ್ನುವಂಥದ್ದು ಶ್ರೇಷ್ಠ ಅನ್ನುವುದನ್ನ ನಮಗೆ ತಿಳಿಸ್ತಾರೆ. ಇನ್ನು ಮುಂದುವರಿಸಿ ಈ 8 ಮತ್ತೆ 9ನೆಯ ಶ್ಲೋಕದಲ್ಲಿ ಶ್ರೀಲ ಶುಕದೇವ ಗೋಸ್ವಾಮಿಗಳು ತಮ್ಮದೇ ಒಂದು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ನಮಗೆ ವಿವರಿಸ್ತಾ ಇದ್ದಾರೆ. ಅಂದ್ರೆ ಶುಕದೇವ ಗೋಸ್ವಾಮಿಗಳು ಹುಟ್ಟುವಾಗಲೇ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡೆದವರು, ಆ ಭಗವಂತನ ಆ ಒಂದು ಶಕ್ತಿಯ ಕುರಿತಾಗಿ ತಿಳಿದವರು, ಈ ಭೌತಿಕ ಪ್ರಪಂಚದ ನಶ್ವರತೆಯನ್ನು ತಿಳಿದವರು. ಆದ್ರೂ ಕೂಡ ಅವರು ಭಗವಂತನ ಲೀಲೆಗೆ ತಾವು ಹೇಗೆ ಆಕರ್ಷಿತರಾದರು ಅನ್ನುವುದನ್ನ ತಿಳಿಸುವ ಮುಖಾಂತರ ಈ ಜ್ಞಾನಯೋಗಕ್ಕಿಂತ ಭಕ್ತಿಯೋಗ ಹೇಗೆ ಶ್ರೇಷ್ಠ ಅನ್ನುವುದನ್ನ ತಿಳಿಸ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ದ್ವಾಪರ ಯುಗದ ಅಂತ್ಯದಲ್ಲಿ ಸಕಲ ವೇದಗಳಿಗೆ ಸಮಾನವಾದ ಶ್ರೀಮದ್ ಭಾಗವತ ಎಂಬ ವೇದ ಸಾಹಿತ್ಯದ ಈ ಶ್ರೇಷ್ಠ ಅನುಬಂಧವನ್ನು ನನ್ನ ತಂದೆಯಾದ ದ್ವೈಪಾಯನ ವೇದವ್ಯಾಸರಿಂದ ನಾನು ಅಧ್ಯಯನ ಮಾಡಿದೆ. ಇದು ಶುಕದೇವ ಗೋಸ್ವಾಮಿಗಳು ಹೇಳುವಂಥದ್ದು. ಅವರು ವೇದವ್ಯಾಸರ ಮಗ. ಯಾತಕ್ಕೋಸ್ಕರ ಅಧ್ಯಯನ ಮಾಡಿದೆ? ಅದಕ್ಕೆ ಉತ್ತರ 9ನೆಯ ಶ್ಲೋಕದಲ್ಲಿದೆ. ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕ ಲೀಲಯ ಗೃಹೀತ ಚೇತ ರಾಜರ್ಷೇ ಆಖ್ಯಾನಂ ಯದಧೀತವಾನ್. ಎಲೆ ರಾಜರ್ಷಿಯೇ, ನಾನು ಪರಿಪೂರ್ಣವಾಗಿ ಅಲೌಕಿಕದಲ್ಲಿ ನೆಲೆಯುಳ್ಳವನಾಗಿದ್ದೆ. ಆದರೂ ಪ್ರಬೋಧಕರ ಶ್ಲೋಕಗಳಿಂದ ವರ್ಣಿತನಾದ ಭಗವಂತನ ಲೀಲೆಗಳ ವ್ಯಾಖ್ಯಾನದಿಂದ ಆಕರ್ಷಿತನಾದೆ. ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳಲ್ಲೇ ಹೇಳ್ತಾ ಇರುವಂತದ್ದು, ನಾನು ಅಲೌಕಿಕದಲ್ಲಿ ನೆಲೆಯಾಗಿದ್ದೆ. ಅಂದ್ರೆ ನನಗೆ ಆಗಲೇ ಆಧ್ಯಾತ್ಮಿಕದಲ್ಲಿ ನಾನು ಪ್ರಗತಿಯನ್ನ ಹೊಂದಿದ್ದೆ. ಆದರೂ ಕೂಡ ಆ ಭಗವಂತನ ಲೀಲೆಗಳೇನಿದೆ, ಯಾವುದು ಆ ಭಗವಂತನ ಲೀಲೆ ಶುಕದೇವ ಗೋಸ್ವಾಮಿಗಳನ್ನ ಆಕರ್ಷಿಸಿದ್ದು? ಆ ಭಗವಂತನು ಬಾಲಕನಾಗಿ, ಪುಟ್ಟ ಬಾಲಕನಾಗಿ ಯಶೋಧ ಮಾತೆಯ ಮಡಿಲಲ್ಲಿ ಮಲಗಿರುವಾಗ ಆತನನ್ನ ಸಾಯಿಸಬೇಕು ಅನ್ನುವಂತಹ ಉದ್ದೇಶದಿಂದ ಬಂದಂತಹ ಆ ಪೂತನ ರಾಕ್ಷಸಿ, ಅವಳಿಗೂ ಕೂಡ ತನ್ನ ತಾಯಿಯ ಸ್ಥಾನವನ್ನು ಕೊಟ್ಟಂತಹ ಭಗವಂತ. ಆ ಲೀಲೆಯನ್ನ ಕೇಳಿದಂತಹ ಶುಕದೇವ ಗೋಸ್ವಾಮಿಗಳು ಆ ಭಗವಂತನಿಗೆ ಆಕರ್ಷಿತರಾಗುತ್ತಾರೆ. ಅಂದ್ರೆ ನಾವು ಆಧ್ಯಾತ್ಮ ಅಂತ ಹೇಳಿದ್ರೆ ಅದು ಕೇವಲ ಒಣ ವೇದಾಂತ ಅಲ್ಲ, ಅದರಲ್ಲಿ ಭಕ್ತಿ ರಸ ಅನ್ನುವಂಥದ್ದು ಇರಬೇಕು. ಅದು ಇದ್ರೆ ಮಾತ್ರ ನಾವು ನಿರಂತರವಾಗಿ ಭಗವಂತನ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ.
ಯಾಕಂದ್ರೆ ಯಾವುದೇ ವಿಚಾರವಾಗ್ಲಿ ಅದರಲ್ಲಿ ನಮಗೆ ಆ ಆಸಕ್ತಿ ಅನ್ನುವಂಥದ್ದು ಇಲ್ಲದೆ ಹೋದ್ರೆ ಅದರಲ್ಲಿ ಆ ಒಂದು ಕಾರ್ಯದಲ್ಲಿ ನಾವು ಹೆಚ್ಚು ಸಮಯ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗೆ ಭಗವಂತನ ಕುರಿತಾಗಿ ಕೇಳುವುದರಿಂದ ಆಗುವಂತಹ ಫಲಿತಾಂಶ ಏನು? ತದಹಂ ತೇಭಿಧಾಸ್ಯಾಮಿ ಮಹಾಪೌರುಷಿಕೆ ಭವಾನ್ ಯಸ್ಯ ಶ್ರದ್ಧದಾತಾಮಾಶು ಸ್ಯಾನ್ಮುಕುಂದೇ ಮತಿ ಸತಿ. ಈ ಶ್ರೀಮದ್ ಭಾಗವತವನ್ನೇ ನಿನ್ನ ಮುಂದೆ ಹೇಳುತ್ತೇನೆ, ಏಕೆಂದರೆ ನೀನು ಶ್ರೀಕೃಷ್ಣನ ಅತ್ಯಂತ ಪ್ರಾಮಾಣಿಕ ಭಕ್ತ. ಶ್ರೀಮದ್ ಭಾಗವತ ಶ್ರವಣಕ್ಕೆ ಪೂರ್ಣ ಗಮನವನ್ನು ಗೌರವವನ್ನು ಯಾರು ನೀಡುತ್ತಾರೋ ಅವನು ಮೋಕ್ಷದಾಯಕನಾದ ಆ ಪರಮಪ್ರಭುವಿನಲ್ಲಿ ನಿಶ್ಚಲ ಶ್ರದ್ಧೆಯನ್ನು ಹೊಂದುತ್ತಾನೆ. ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವುದು ಅಂತ ಹೇಳಿದ್ರೆ ಸಾಮಾನ್ಯ ಅಂತ ತಿಳ್ಕೊಳ್ಬಾರ್ದು. ನಾವು ಈಗ ಶಾಲಾ ಕಾಲೇಜುಗಳಿಗೆ ಹೋಗ್ತೇವೆ, ಯಾತಕ್ಕೋಸ್ಕರ? ನಮ್ಮ ಜೀವನದಲ್ಲಿ ನಾವು ಮುಂದಕ್ಕೆ ಏನೋ ಒಂದು ಸಾಧನೆಯನ್ನ ಮಾಡಬಹುದು ಅಥವಾ ಉದ್ಯೋಗವನ್ನು ಗಳಿಸಬಹುದು, ಜೀವನ ಉಪಾಯ ನಡೀತದೆ ಅನ್ನುವಂತಹ ಉದ್ದೇಶಕ್ಕೋಸ್ಕರ. ಅದಕ್ಕೋಸ್ಕರ ನಾವು ಸರಿಯಾಗಿ ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡಿ ಆ ಕಾಲೇಜಿನಲ್ಲಿ ಶಾಲೆಯಲ್ಲಿ ಏನು ನಿಯಮಗಳನ್ನು ಹೇಳ್ತಾರೋ ಅದನ್ನೆಲ್ಲ ಪಾಲನೆ ಮಾಡ್ತಾ ಅವರು ಹೇಳಿದ ಹಾಗೆ ಅಧ್ಯಯನವನ್ನ ಮಾಡಿದ್ರೆ ಮಾತ್ರ ಆ ವಿದ್ಯೆ ನಮಗೆ ತಿಳಿತದೆ. ಅದೇ ರೀತಿ ಭಾಗವತಕ್ಕೂ ಕೂಡ ನಾವು ಸರಿಯಾದಂತಹ ಸಮಯವನ್ನ ಕೊಡಬೇಕು. ಸರಿಯಾಗಿ ಶ್ರೀಮದ್ ಭಾಗವತವನ್ನ ಯಾರು ಅಧ್ಯಯನ ಮಾಡ್ತಾರೋ ಅವರು ಖಂಡಿತವಾಗಿಯೂ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿದೆ. ಇಷ್ಟು ಜನ್ಮ ಜನ್ಮಾಂತರಗಳಲ್ಲಿ ನಾವು ಏನನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗಲಿಲ್ವೋ ಅದನ್ನ ನಾವು ಸಾಧಿಸಬಹುದು ಅನ್ನುವುದಕ್ಕೆ ಈ 11ನೇ ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿಗಳೇ ನಮಗೆ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಏತನ್ನಿರ್ವಿದ್ಯಮಾನಾನಾಂ ಇಚ್ಛತಾಮಕುತೋ ಭಯಂ ಯೋಗಿನಾಂ ನೃಪ ನಿರ್ಣೀತಂ ಹರೇರ್ನಾಮಾನುಕೀರ್ತನಂ. ಸಾಧ್ಯವಾದ್ರೆ ಈ ಶ್ಲೋಕವನ್ನು ನೆನಪಿಟ್ಕೊಳ್ಳಿ. ಎಲೈ ರಾಜನೇ, ಮಹಾ ಆಚಾರ್ಯರ ಮಾರ್ಗಗಳಲ್ಲಿ ಭಗವಂತನ ಪುಣ್ಯನಾಮದ ನಿರಂತರ ಕೀರ್ತನೆಯು ಎಲ್ಲರಿಗೂ ನಿಸ್ಸಂದೇಹವಾದ ಮತ್ತು ನಿರ್ಭಯವಾದ ಯಶಸ್ಸಿನ ಮಾರ್ಗವಾಗಿದೆ. ದಿವ್ಯಜ್ಞಾನದ ಬಲದಿಂದ ಅತೃಪ್ತರಾದವರಿಗೂ ಸಹ ಇದು ಯಶಸ್ಸಿನ ಮಾರ್ಗವಾಗಿದೆ. ಯಶಸ್ಸು ಖಂಡಿತ. ವೇದವ್ಯಾಸರು ಕೂಡ ಪ್ರಾರಂಭದಲ್ಲಿಯೇ ಈ ಭಾಗವತದ ಪ್ರಯೋಜನವನ್ನ ತಿಳಿಸುವಾಗ ಹೇಳಿದ್ದಾರೆ, ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದಯವರುದ್ಯತೇತ ಕೃತಿಭಿ ಶುಶ್ರೂಷುಭಿ ತಕ್ಷಣಾತ್. ತಕ್ಷಣವೇ ಆ ಶ್ರೀ ಭಗವಂತನು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ ಅಂತ ಹೇಳಿ ಈ ಗ್ರಂಥಕರ್ತರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ಶುಕದೇವ ಗೋಸ್ವಾಮಿಗಳು ಮತ್ತೆ ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನೀವು ಇದರಲ್ಲಿ ಯಾವುದೇ ಸಂಶಯವನ್ನು ಕೂಡ ಇಟ್ಟುಕೊಳ್ಳಬೇಡಿ. ಖಂಡಿತವಾಗಿಯೂ ನಿಮಗೆ ಇದರಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹೇಳಿ ಈಗ ಪರೀಕ್ಷಿತನು ಮಾತನಾಡುವಂತಹ ಸಮಯ. ಪರೀಕ್ಷಿತನ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಥವಾ ನಾವು ಯೋಚನೆ ಮಾಡಬಹುದು, ಭಕ್ತಿ ಅಂತ ಹೇಳಿದ್ರೆ ಅದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಇವತ್ತು ಕರ್ಮಿಯಾಗಿರುವಂತಹ ಭೌತಿಕವಾದ ವ್ಯಕ್ತಿಯಾಗಿರುವಂತಹ ಅವನು ನಾಳೆ ಇದ್ದಕ್ಕಿದ್ದ ಹಾಗೆ ಭಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಬಹಳ ವರ್ಷಗಳ ಕಾಲ ಆ ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು, ಭಕ್ತರ ಸಂಘದಲ್ಲಿ ಭಕ್ತಿಯನ್ನ ಅಭ್ಯಾಸ ಮಾಡಬೇಕು. ಹಾಗಿದ್ದ ಮೇಲೆ ನನಗಿರುವುದು ಬರೀ 7 ದಿವಸ ಸಮಯ. ಹಾಗಾದ್ರೆ ನಾನು 7 ದಿನದಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ನೀವು ಹೇಳ್ತಾ ಇರುವಂತದ್ದು ನನಗೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಪರೀಕ್ಷಿತನ ಮನಸ್ಸಿನಲ್ಲಿ ಮೂಡಿರಬಹುದು ಅಂತ ಹೇಳಿ ಶುಕದೇವ ಗೋಸ್ವಾಮಿಗಳು ಆಗಲೇ ಯೋಚನೆ ಮಾಡಿ ಅದಕ್ಕೆ ಉತ್ತರವನ್ನ ನೇರವಾಗಿ ಕೊಡ್ತಾರೆ. ಇಲ್ಲಿ ಪರೀಕ್ಷಿತ ಮಹಾರಾಜ ಏನನ್ನು ಹೇಳುವುದಿಲ್ಲ, ಆದ್ರೆ ಶುಕದೇವ ಗೋಸ್ವಾಮಿಗಳು ಅವರ ಆ ಒಂದು ಯೋಚನೆಯನ್ನ ಗ್ರಹಿಸ್ತಾರೆ. ಯಾಕಂದ್ರೆ ಅವರು ಗುರುಗಳು, ಅವರಿಗೆ ಶಿಷ್ಯನ ಹೃದಯ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ. ಏನು ಉತ್ತರವನ್ನ ಕೊಡ್ತಾರೆ? ಶುಕದೇವ ಗೋಸ್ವಾಮಿಗಳು ಹೇಳುವಂತಹ ಉತ್ತರವನ್ನ ಕೇಳಿದ್ರೆ ನಮಗೂ ಸಹ ಬಹಳ ಆನಂದವಾಗುತ್ತದೆ, ಪರೀಕ್ಷಿತನಿಗೂ ಕೂಡ ಬಹಳ ಆನಂದವಾಯಿತು. ಯಾಕಂದ್ರೆ ಈಗ ಪರೀಕ್ಷಿತ ಮಹಾರಾಜ ಯಾವ ಸಮಸ್ಯೆಯನ್ನ ಶುಕದೇವ ಗೋಸ್ವಾಮಿಗಳ ಮುಂದೆ ತೆಗೆದುಕೊಂಡು ಬಂದಿದ್ದಾನೋ ಆ ಸಮಸ್ಯೆಗಿಂತ ಇನ್ನೂ ಎಷ್ಟೋ ದೊಡ್ಡ ಸಮಸ್ಯೆ ಇದ್ದವರು ಕೂಡ ಈ ಭಕ್ತಿ ಯೋಗದ ಮುಖಾಂತರ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಏನದು? ಅದಕ್ಕೆ ಇನ್ನೊಂದು ಉದಾಹರಣೆಯನ್ನ ಕೊಟ್ಟು ಶುಕದೇವ ಗೋಸ್ವಾಮಿಗಳು ವಿವರಿಸ್ತಾರೆ. ಕಿಂ ಪ್ರಮತ್ತಸ್ಯ ಬಹುಭಿಃ ಪರೋಕ್ಷೈ ಹಾಯನೈರಿಹ ವರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ.
ಪ್ರಪಂಚದಲ್ಲಿ ಅನೇಕ ವರ್ಷಗಳಿಂದ ಅನುಭವಹೀನರಾಗಿ ವ್ಯರ್ಥವಾಗಿ ಕಳೆಯುವ ದೀರ್ಘಕಾಲ ಜೀವನದ ಮೌಲ್ಯವೇನು? ಪೂರ್ಣ ಪ್ರಜ್ಞೆಯ ಒಂದು ಕ್ಷಣವೇ ಉತ್ತಮ, ಏಕೆಂದರೆ ಅದು ವ್ಯಕ್ತಿಯು ತನ್ನ ಪರಮಾಸಕ್ತಿಯ ಶೋಧನೆಯನ್ನು ಆರಂಭಿಸಲು ಅನುವು ಮಾಡಿಕೊಡುತ್ತದೆ. ಒಂದೇ ಒಂದು ಕ್ಷಣದಲ್ಲಿ ವ್ಯಕ್ತಿಯು ತಾನು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಶ್ಲೋಕದಲ್ಲಿ ಮುಹೂರ್ತ ಅಂತ ಹೇಳ್ತಾರೆ. ಒಂದು ಮುಹೂರ್ತ ಕಾಲ ಅಂತ ಹೇಳಿದ್ರೆ 48 ನಿಮಿಷಗಳು. 48 ನಿಮಿಷಗಳಲ್ಲಿ ಅಂದ್ರೆ ಒಂದು ದಿನವನ್ನ ನಾವು 24 ಗಂಟೆ ಅಂತ ಹೇಳಿದ್ರೆ ಆ 24 ಗಂಟೆಗಳನ್ನ 30 ವಿಭಾಗಗಳನ್ನಾಗಿ ಮಾಡಿದ್ದಾರೆ, 30 ಮುಹೂರ್ತಗಳನ್ನಾಗಿ ವಿಭಾಗಿಸಿದ್ದಾರೆ. ಆ ಒಂದು ಮುಹೂರ್ತ ಸಮಯವೂ ಕೂಡ ಸಾಕು. ಅಂದ್ರೆ ಇಲ್ಲಿ ಪರೀಕ್ಷಿತ ಹೇಳ್ತದೆ ನನಗೆ 7 ದಿನ ಸಮಯ ಇದೆ, ಆದ್ರೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ ಒಂದು ಮುಹೂರ್ತ ಸಾಕು ನಿನಗೆ. 48 ನಿಮಿಷ ಅಥವಾ ಕಡಿಮೆ ಒಂದೇ ಒಂದು ಗಂಟೆಯಲ್ಲಿಯೂ, ಅಥವಾ ಇಲ್ಲಿ ಪ್ರಭುಪಾದರು ಹೇಳುವುದಂಥದ್ದು ಒಂದೇ ಒಂದು ಕ್ಷಣ ಸಾಕು. ಪ್ರಭುಪಾದರಲ್ಲಿ ಯಾರೋ ಒಬ್ರು ಭಕ್ತರು ಕೇಳಿದ್ರು, ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ ಅಂತೇಳಿ, ಎಷ್ಟು ಸಮಯ ನಾವು ಭಕ್ತಿ ಮಾಡಬೇಕು ಅಂತೇಳಿ. ಒಂದು ಜನ್ಮವೂ ಕೂಡ ಸಾಲದೆ ಹೋಗಬಹುದು, ಅಥವಾ ಒಂದು ಕ್ಷಣದಲ್ಲಿ ಹೋಗಬಹುದು. ಆ ರೀತಿಯಾಗಿ ಭಕ್ತಿ. ಯಾಕಂದ್ರೆ ಭಕ್ತಿ ಅನ್ನುವಂಥದ್ದು ಒಂದು ಯಾಂತ್ರಿಕ ಒಂದು ವಿಧಾನ ಅಲ್ಲ. ಅದು ಭಗವಂತನಿಗೆ ನಾವು ಮಾಡುವಂತಹ ಪ್ರೀತಿ, ನೇರವಾದಂತಹ ಸಂಬಂಧ, ವೈಯಕ್ತಿಕವಾದಂತಹ ಸಂಬಂಧ. ಹಾಗಾಗಿ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಒಬ್ಬ ಹಿಂದೆ ಇದ್ದಂತಹ ಒಬ್ಬ ರಾಜನ ಉದಾಹರಣೆಯನ್ನ ಹೇಳ್ತಾರೆ. ಏನು ಹೇಳ್ತಾರೆ? ಖಟ್ವಾಂಗೋ ನಾಮ ರಾಜರ್ಷಿ, ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವೇ ಯತ್ತಾಮಿಹಾಯುಷಃ ಮುಹೂರ್ತಾತ್ ಸರ್ವ ಯತ್ಸೃಜ್ಯ ಗತವಾನ ಭಯಂ ಹರಿಂ. ತನ್ನ ಆಯುಷ್ಯವು ಕೇವಲ ಒಂದು ಕ್ಷಣ ಮಾತ್ರ ಉಳಿದಿದೆ ಎಂದು ತಿಳಿದ ರಾಜರ್ಷಿ ಖಟ್ವಾಂಗನು ಕೂಡಲೇ ಸಕಲ ಭೌತಿಕ ಕಾರ್ಯಗಳಿಂದ ತನ್ನನ್ನು ಮುಕ್ತನನ್ನಾಗಿಸಿಕೊಂಡನು ಮತ್ತು ದೇವೋತ್ತಮ ಪರಮಪುರುಷನ ಪರಮ ರಕ್ಷಣೆಯ ಆಶ್ರಯವನ್ನು ಪಡೆದನು. ಇದಕ್ಕಿಂತ ಇನ್ನೇನು ಬೇಕು? ಖಟ್ವಾಂಗನಿಗೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪರೀಕ್ಷಿತ ಮಹಾರಾಜನು ಅದನ್ನು ಸಾಧಿಸ್ತಾನೆ. ಖಟ್ವಾಂಗ ರಾಜನ ಏನು ಹಿನ್ನೆಲೆ ಅನ್ನುವುದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸ್ತಾರೆ. ಇಲ್ಲಿ 8ನೆಯ ಲೈನ್ ನಿಂದ ಹೇಳ್ತಾರೆ, ಊರ್ಧ್ವಲೋಕಗಳಲ್ಲಿ ರಾಕ್ಷಸರೊಂದಿಗೆ ಹೋರಾಡಲು ಖಟ್ವಾಂಗ ಮಹಾರಾಜನನ್ನು ದೇವತೆಗಳು ಆಹ್ವಾನಿಸಿದರು. ದೇವತೆಗಳಿಗೆ ಪೂರ್ಣ ತೃಪ್ತಿಯಾಗುವಂತೆ ಅವನು ಯುದ್ಧಗಳಲ್ಲಿ ಹೋರಾಡಿದನು. ಅವನಿಂದ ಸಂತೃಪ್ತರಾದಂತಹ ದೇವತೆಗಳು ಭೌತಿಕ ಭೋಗದ ಕೆಲವು ವರಗಳನ್ನು ನೀಡಲು ಅಪೇಕ್ಷಿಸಿದರು. ಆದರೆ ತನ್ನ ಪರಮ ಕರ್ತವ್ಯದ ಬಗ್ಗೆ ಬಹುಜಾಗೃತನಾಗಿದ್ದ ಖಟ್ವಾಂಗ ಮಹಾರಾಜನು ತನ್ನ ಜೀವನದ ಉಳಿದ ಅವಧಿಯ ಬಗ್ಗೆ ದೇವತೆಗಳನ್ನು ವಿಚಾರಿಸಿದನು. ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದರಲ್ಲಿ ಅವನಿಗೆ ಇದ್ದಷ್ಟು ಕಾತರ ದೇವತೆಗಳಿಂದ ಕೆಲವು ಲೌಕಿಕವಾದಂತಹ ವರವನ್ನು ಸಂಗ್ರಹಿಸುವುದರಲ್ಲಿ ಇರಲಿಲ್ಲ. ಅವನ ಬದುಕು ಕೇವಲ ಒಂದು ಕ್ಷಣ ಮಾತ್ರ ಉಳಿದಿದೆ ಎಂದು ದೇವತೆಗಳು ಹೇಳಿದಾಗ ಅವನು ಸರ್ವದಾ ಅತ್ಯುನ್ನತ ಮಟ್ಟದ ಭೌತಿಕ ಭೋಗಮಯವಾದ ಸ್ವರ್ಗರಾಜ್ಯವನ್ನು ತ್ಯಜಿಸಿ ಭೂಮಿಗೆ ಬಂದು ಸಕಲ ರಕ್ಷಕನಾದಂತಹ ದೇವೋತ್ತಮ ಪರಮಪುರುಷನ ಅಂತಿಮ ಆಶ್ರಯವನ್ನು ಪಡೆದನು. ಅವನು ತನ್ನ ಮಹಾಸಾಹಸದಲ್ಲಿ ಯಶಸ್ವಿಯಾಗಿ ಮೋಕ್ಷವನ್ನು ಗಳಿಸಿದನು. ಆ ರಾಜರ್ಷಿಯ ಪ್ರಯತ್ನವು ಒಂದೇ ಕ್ಷಣದಾದರೂ ಕೂಡ ಯಶಸ್ಸು ಸಿಕ್ಕಿತು. ಖಟ್ವಾಂಗ ದೇವತೆಗಳಿಗೋಸ್ಕರ ಹೋರಾಡ್ತಾನೆ, ಅಲ್ಲಿ ಯುದ್ಧದಲ್ಲಿ ಜಯಗಳಿಸ್ತಾನೆ. ದೇವತೆಗಳಿಗೆ ಬಹಳ ಸಂತೋಷವಾಗ್ತದೆ. ನಿನಗೇನು ವರ ಬೇಕು ಕೊಡ್ತೇವೆ ಅಂತ ಕೇಳ್ತಾರೆ. ನನಗೆ ನಿಮ್ದು ಯಾವುದೇ ಭೌತಿಕವಾದಂತಹ ವರಗಳು ಬೇಡ, ನನಗಿನ್ನೆಷ್ಟು ಆಯಸ್ಸಿದೆ ಅಂತ ಹೇಳಿ ಸಾಕು ಅಂತ ಹೇಳ್ತಾನೆ. ಹಾಗೆ ನೋಡಿದ್ರೆ ಅವನಿಗೆ ಒಂದು ಮುಹೂರ್ತ ಕಾಲ ಮಾತ್ರ ಆಯಸ್ಸಿದ್ದದ್ದು. ಆ ಒಂದು ಮುಹೂರ್ತ ಕಾಲದಲ್ಲಿ ಅವನು ಭಗವಂತನ ಭಕ್ತಿಯನ್ನ ಮಾಡ್ತಾನೆ, ಭಗವಂತನನ್ನ ಧ್ಯಾನ ಮಾಡಿ ಭಗವದ್ಧಾಮಕ್ಕೆ ನೇರವಾಗಿ ಹಿಂದಿರುಗುತ್ತಾನೆ. ಇದು ಪರೀಕ್ಷಿತ ಮಹಾರಾಜನಿಗೆ ಬಹಳಷ್ಟು ಆಶ್ವಾಸನೆಯನ್ನು ಕೊಡುವಂತಹ ಮಾತು. ಇದು ಶುಕದೇವ ಗೋಸ್ವಾಮಿಗಳು ಹೇಳಿದಂತಹ ಮಾತು. ಹೀಗೆ ಖಟ್ವಾಂಗ ಮಹಾರಾಜನ ಕಥೆಯನ್ನ ಹೇಳಿ ಪರೀಕ್ಷಿತನಿಗೆ ಹೇಳ್ತಾರೆ, ನಿನಗೆ 7 ದಿನ ಇದೆ, ಯಾತಕ್ಕೆ ಚಿಂತೆ ಮಾಡುವಂತಹದ್ದು? ಖಂಡಿತವಾಗಿಯೂ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಯಾವುದೇ ಚಿಂತೆಯನ್ನ ಮಾಡುವುದು ಬೇಡ. ಇದು ಗುರುಗಳ ಲಕ್ಷಣ. ಗುರುಗಳು ಹೇಗೆ ಅಂತ ಹೇಳಿದ್ರೆ, ಭಕ್ತನು ಅಥವಾ ಶಿಷ್ಯನಾದವನು ಗುರುಗಳಲ್ಲಿ ಹೋಗುವಾಗ ತನ್ನಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಒಂದು ಸರಿಯಾದಂತಹ ಸಮಂಜಸವಾದಂತಹ ಉತ್ತರವನ್ನ ಗುರುಗಳು ಹೊಂದಿರ್ತಾರೆ. ಆ ಶಿಷ್ಯನ ದುಗುಡವನ್ನ ದೂರ ಮಾಡಿ ಅವನು ಭಕ್ತಿಯಲ್ಲಿ ಪ್ರಗತಿಯನ್ನ ಸಾಧಿಸುವಂತೆ ಮಾಡುವಂತಹ ಕಾರ್ಯವನ್ನ ಗುರುಗಳು ಮಾಡ್ತಾರೆ.
ಮುಂದುವರಿಸ್ತಾ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಪರೀಕ್ಷಿತ ಮಹಾರಾಜನನ್ನ ಇನ್ನಷ್ಟು ಹುರಿದುಂಬಿಸ್ತಾರೆ. ಯಾಕಂದ್ರೆ ಶುಕದೇವ ಗೋಸ್ವಾಮಿಗಳಲ್ಲಿ ಔಷಧಿ ಇದೆ, ಪರೀಕ್ಷಿತನಿಗೆ ಬಂದಿರುವಂತಹ ಆ ಸಮಸ್ಯೆಗೆ ಪರಿಹಾರ ಇದೆ. ತವಾಪ್ಯ ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ತಾವದತ್ಯಾತ್ ಸಾಂಪರಾಯಿಕಂ. ಪರೀಕ್ಷಿತ ಮಹಾರಾಜನೇ, ಈಗ ನಿನ್ನ ಜೀವಿತಾವಧಿಯು 7 ದಿನಗಳಿಗೆ ಮಾತ್ರ ಸೀಮಿತವಾಗಿದೆ. ಆದ್ದರಿಂದ ನಿನ್ನ ಮುಂದಿನ ಜನ್ಮದ ಉತ್ತಮ ಉದ್ದೇಶಕ್ಕಾಗಿ ಅಗತ್ಯವಾದ ಕರ್ಮಗಳನ್ನು ಈ ಅವಧಿಯಲ್ಲಿ ನೀನು ಆಚರಿಸಬಹುದು. ಇದು ಪರೀಕ್ಷಿತ ಮಹಾರಾಜ ಏನು ಮಾಡಬೇಕು ಅನ್ನುವುದನ್ನ ಶುಕದೇವ ಗೋಸ್ವಾಮಿಗಳು ಹೇಳಿರುವಂತಹದ್ದು. ಇಷ್ಟನ್ನ ಕೇಳಿದ ನಂತರ ಮುಂದಕ್ಕೆ ಆ ಸಾಯುವ ವ್ಯಕ್ತಿಯ ಒಂದು ಕರ್ತವ್ಯ ಏನು ಶುಕದೇವ ಗೋಸ್ವಾಮಿ ಪರೀಕ್ಷಿತ ಮಹಾರಾಜನು 19ನೇ ಅಧ್ಯಾಯದಲ್ಲಿ ಕೇಳಿದಾನಲ್ಲ, ಅದಕ್ಕೆ ಉತ್ತರವನ್ನ ಈಗ ಸ್ಪಷ್ಟವಾಗಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ. ಇಷ್ಟೋ ತನಕ ಅದಕ್ಕೆಲ್ಲ ಬೇಕಾದಂತಹ ಪೀಠಿಕೆಯನ್ನ ತಿಳಿಸಿದ್ದಾರೆ, ಸಾಯುವ ವ್ಯಕ್ತಿ ಮಾಡಬೇಕಾದಂತಹ ಕರ್ತವ್ಯ. ಆದ್ರೆ ಇಲ್ಲಿ ಕೂಡ ಶುಕದೇವ ಗೋಸ್ವಾಮಿಗಳು ಯಾವುದೇ ಅವಸರವನ್ನ ಮಾಡುವುದಿಲ್ಲ. ನಿಧಾನಕ್ಕೆ ಪರೀಕ್ಷಿತ ಮಹಾರಾಜನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಮತ್ತು ಇದು ಈ ಭಾಗವತ ಕೇವಲ ಪರೀಕ್ಷಿತನಿಗೆ ಅಲ್ಲ ಅನ್ನುವಂಥದ್ದು ಈ ಒಂದು ವಿಚಾರದಿಂದ ನಮಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ಈಗ ಭಗವದ್ಗೀತೆಯು ಕೂಡ ಆತ್ಮತತ್ವವನ್ನ ವಿವರಿಸುವ ಮುಖಾಂತರ ಶ್ರೀಕೃಷ್ಣನು ಪ್ರಾರಂಭಿಸ್ತಾನೆ ತನ್ನ ಮಾತನ್ನ. ಆತ್ಮತತ್ವವನ್ನ ಹೇಳುವ ಅಗತ್ಯ ಏನಿತ್ತು ಅರ್ಜುನನಿಗೆ ಆತ್ಮದ ವಿಚಾರ ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಭಗವದ್ಗೀತೆಯನ್ನ ಹೇಳಿದ್ದು ಕೇವಲ ಅರ್ಜುನನಿಗಲ್ಲ, ನಮಗೆಲ್ಲರಿಗೂ ಕೂಡ ಲೋಕಕ್ಕಾಗಿ ಹೇಳಿರುವಂತದ್ದು, ಲೋಕದ ಜನತೆಗಾಗಿ ಹೇಳಿರುವಂತಹದ್ದು. ಹಾಗೆ ಜನರಿಗೆ, ಸಾಮಾನ್ಯ ಜನರಿಗೆ ಒಂದು ವಿಶ್ವಾಸ ಏನು ಅಂತ ಹೇಳಿದ್ರೆ, ನಾವು ಯೋಗಾಭ್ಯಾಸವನ್ನ ಮಾಡಬೇಕು, ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಬೇಕು, ಯಮ ನಿಯಮಾದಿಗಳನ್ನ ಅಭ್ಯಾಸ ಮಾಡಬೇಕು. ಹಾಗೆ ಮಾಡೋದ್ರಿಂದ ಏನಾಗ್ತದೆ, ನಾವು ಮುಂದಕ್ಕೆ ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿ ಭಗವಂತನನ್ನ ತಿಳಿದು ಮತ್ತೆ ಭಗವಂತನ ಧಾಮಕ್ಕೆ ಹೋಗಬಹುದು ಅನ್ನುವಂತಹ ಒಂದು ಯೋಚನೆ ಇರುತ್ತದೆ ಜನರಿಗೆ. ಅದಕ್ಕೆ ಉತ್ತರವನ್ನ ಕೊಟ್ಟು ಮತ್ತೆ ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತುಗಳನ್ನ, ತಮ್ಮ ಬೋಧನೆಯನ್ನ ಮುಂದುವರಿಸ್ತಾರೆ. ಹೇಗೆ ಭಗವದ್ಗೀತೆಯಲ್ಲಿಯೂ ಕೂಡ 6ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಭಗವಂತನು ಅಷ್ಟಾಂಗ ಯೋಗವನ್ನ ಬೋಧಿಸ್ತಾನೆ, ನಂತರ ಅರ್ಜುನನೇ ಅದನ್ನ ತಿರಸ್ಕರಿಸ್ತಾನೆ. ಇಲ್ಲಿಯೂ ಕೂಡ ಅಷ್ಟೇ, ಅಷ್ಟಾಂಗ ಯೋಗವನ್ನ ಶುಕದೇವ ಗೋಸ್ವಾಮಿಗಳು ಬಹಳ ವಿವರವಾಗಿ ಶ್ರೀಮದ್ ಭಾಗವತದಲ್ಲಿ ತಿಳಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿರುವಂತಹದ್ದು ಭಾಗವತದಲ್ಲಿ ವಿವರವಾಗಿ ತಿಳಿಸ್ತಾರೆ. ಕೇವಲ ಒಂದು ಕಡೆಯಲ್ಲ, ಇನ್ನೂ ಅನೇಕ ಕಡೆಗಳಲ್ಲಿ ಭಾಗವತದಲ್ಲಿ ವಿರಾಟ್ ರೂಪದ ಒಂದು ವಿವರಣೆ, ಅಷ್ಟಾಂಗ ಯೋಗದ ಒಂದು ವಿವರಣೆ ಬರ್ತದೆ. ಶೌನಕಾದಿ ಋಷಿಗಳಲ್ಲಿ ಕೂಡ ಕೆಲವೊಂದು ಜನರಿಗೆ ಆ ಒಂದು ಭಗವಂತನ ಭಕ್ತಿಯನ್ನ ಮಾಡುವುದೋ ಅಥವಾ ಅಷ್ಟಾಂಗ ಯೋಗವನ್ನ ಮಾಡುವುದೋ ಅನ್ನುವುದರ ಕುರಿತಾಗಿ ಕೆಲವರಿಗೆ ಅನುಮಾನ ಇತ್ತು. ಅದಕ್ಕೂ ಕೂಡ ಉತ್ತರವನ್ನ ಕೊಡುವಂತಹ ಉದ್ದೇಶದಿಂದ ಶುಕದೇವ ಗೋಸ್ವಾಮಿಗಳು ಅಷ್ಟಾಂಗ ಯೋಗದ ಕುರಿತಾಗಿ ತಿಳಿಸ್ತಾರೆ. ಮುಂದಕ್ಕೆ ಅಷ್ಟಾಂಗ ಯೋಗ ಅದು ಪರಿಪೂರ್ಣವಾದದ್ದಲ್ಲ ಅನ್ನುವುದನ್ನ ಶುಕದೇವ ಗೋಸ್ವಾಮಿಗಳೇ ತಿಳಿಸ್ತಾರೆ ಮುಂದಿನ ಅಧ್ಯಾಯದಲ್ಲಿ. ಅಂದ್ರೆ 2ನೇ ಸ್ಕಂದದ 2ನೇ ಅಧ್ಯಾಯದ 33ರಿಂದ 37ನೇ ಶ್ಲೋಕದವರೆಗೆ ಶುಕದೇವ ಗೋಸ್ವಾಮಿಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿ, ಯಾಕೆ ಅಷ್ಟಾಂಗ ಯೋಗ ಈ ಕಲಿಯುಗದಲ್ಲಿ ಪ್ರಸ್ತುತ ಅಲ್ಲ, ಅಥವಾ ಸಾಯಲಿಕ್ಕೆ ಹೊರಟಿರುವಂತಹ ವ್ಯಕ್ತಿಗೆ ಅಷ್ಟಾಂಗ ಯೋಗವನ್ನು ನಾವು ಹೇಳುವುದಿಲ್ಲ, ಯಾತಕ್ಕೋಸ್ಕರ ಅನ್ನೋದನ್ನ ಮುಂದಕ್ಕೆ ತಿಳಿಸ್ತಾರೆ. ಈ 15ನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ 39ನೇ ಶ್ಲೋಕದವರೆಗೆ ಇರುವಂತದ್ದು ಅಷ್ಟಾಂಗ ಯೋಗದ ವಿವರಣೆ. ಅದರಲ್ಲಿಯೂ ಕೂಡ ಮುಖ್ಯವಾಗಿ ಆರಂಭಿಕ ಭಕ್ತನಾದವನು ಭಗವಂತನ ವಿರಾಟ್ ರೂಪದ ಮೇಲೆ ಹೇಗೆ ತಾನು ಗಮನವನ್ನ, ತನ್ನ ಧ್ಯಾನವನ್ನ ಕೇಂದ್ರೀಕರಿಸಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ವಿಚಾರವನ್ನ ಇಲ್ಲಿ ನಾವು ಕಾಣಬಹುದು. ಈಗ 15ನೇ ಶ್ಲೋಕದಿಂದ ಅಷ್ಟಾಂಗ ಯೋಗದ ಕುರಿತಾಗಿ ಮತ್ತೊಮ್ಮೆ ನಾವು ತಿಳಿದುಕೊಳ್ಳೋಣ. ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ, ಹೀಗೆ ಇನ್ನೊಂದು ಸಲ ಶುಕದೇವ ಗೋಸ್ವಾಮಿಗಳ ಮೂಲಕವಾಗಿ ನಾವು ವಿಚಾರವನ್ನ ತಿಳಿದುಕೊಳ್ಳೋಣ. ಅಂತಕಾಲೇ ತು ಪುರುಷ ಆಗತೆ ಗತ ಸಾಧ್ವಸಃ ಛಿದ್ಯಾದ ಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಯೇಚ್ಛತಂ. ಬದುಕಿನ ಕೊನೆಯ ಹಂತದಲ್ಲಿ ಮರಣಕ್ಕೆ ಹೆದರದಷ್ಟು ಧೈರ್ಯ ತಾಳಬೇಕು. ಆದರೆ ಭೌತಿಕ ದೇಹಕ್ಕೆ ಸಂಬಂಧಪಟ್ಟ ಸಕಲ ವ್ಯಾಮೋಹವನ್ನು
ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದನ್ನು ಹಾಗೂ ಅದರ ಸಕಲ ಅಪೇಕ್ಷೆಗಳನ್ನು ಕಡಿದು ಹಾಕಬೇಕು. ಇದೆಲ್ಲ ಅಷ್ಟಾಂಗ ಯೋಗಕ್ಕೆ ಹೇಳುವಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವುದು ಗ್ರಹವನ್ನ ತ್ಯಾಗ ಮಾಡಬೇಕು, ಕಾಡಿಗೆ ಹೋಗಬೇಕು, ಅಲ್ಲಿ ಧ್ಯಾನವನ್ನ ಮಾಡಬೇಕು ಅಂತ ಹೇಳಿ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಹೇಳ್ತಾರೆ. ಆ ಅಸಂಗ ಶಸ್ತ್ರೇಣ, ಅಸಂಗವನ್ನ ನಾವು ಅಭ್ಯಾಸ ಮಾಡಬೇಕು. ಇದು ಹೇಗೆ ಅಂದ್ರೆ, ಈಗ ಕೆಲವೊಂದು ರೋಗಗಳಿಗೆ ರೋಗದ ಲಕ್ಷಣಗಳು ಬಹಳ ಭೀಕರವಾಗಿದ್ದಾಗ ಅದಕ್ಕೆ ಸುಲಭವಾದಂತಹ ಔಷಧವನ್ನು ನಾವು ಹೇಳಿದ್ರೆ, ವೈದ್ಯರು ಹೇಳಿದ್ರೆ ಅದನ್ನ ರೋಗಿ ಒಪ್ಪದೇ ಇರಬಹುದು. ಈಗ ತುಂಬಾ ಸಮಸ್ಯೆ ಇದೆ, ಆರೋಗ್ಯದಲ್ಲಿ ಬಹಳ ಏರುಪೇರಾಗ್ತಾ ಇದೆ. ವೈದ್ಯರ ಹತ್ರ ಹೋಗಿ ಹೇಳಿದ್ರೆ, ಏನಿಲ್ಲ, ನೀವು ಬೆಳಗ್ಗೆ ಸ್ವಲ್ಪ ಬಿಸಿ ನೀರು ಕುಡೀರಿ, ಸ್ವಲ್ಪ ಆಹಾರವನ್ನ ಸರಳವಾಗಿಸಿ, ತುಂಬಾ ಗಟ್ಟಿಯಾದಂತಹ ಆಹಾರವನ್ನು ಸೇವಿಸಬೇಡಿ, ಎಲ್ಲ ಸರಿ ಹೋಗ್ತದೆ ಅಂತ ಅಷ್ಟಕ್ಕೆ ಹೇಳಿದ್ರೆ ಆ ರೋಗಿ ಒಪ್ಲಿಕ್ಕಿಲ್ಲ. ಯಾಕಂದ್ರೆ ವೈದ್ಯರ ಹತ್ರ, ಡಾಕ್ಟ್ರೆ ನಾನು ಎಷ್ಟೋ ವರ್ಷದಿಂದ ಸಮಸ್ಯೆಗೆ ಈಡಾಗಿದ್ದೇನೆ, ನೀವು ಇಷ್ಟು ಸುಲಭದಲ್ಲಿ ಇದನ್ನ ಹೇಳ್ತೀರಲ್ಲ ಅಂತ ಹೇಳಿ. ಹಾಗೆ ನಾವು 84 ಲಕ್ಷ ಯೋನಿಗಳಲ್ಲಿ ಕಷ್ಟಪಡ್ತಾ ಇದ್ದೇವೆ. ಈಗ ಶುಕದೇವ್ ಗೋಸ್ವಾಮಿಗಳು, ಏನಿಲ್ಲ, ಕೃಷ್ಣನ ಕತೆ ಕೇಳ್ತಾ ಇರಿ ನೀವು ಜೀವನದಲ್ಲಿ, ಜೀವನದ ಅಂತ್ಯಕಾಲದಲ್ಲಿ ಅವನ ನೆನಪು ಬರ್ತದೆ, ಹಾಗೆ ಭಗವದ್ಧಾಮಕ್ಕೆ ಹೋಗ್ತೀರಾ, ಈ ಜನನ ಮರಣ ಚಕ್ರದಿಂದ ನೀವು ಬಿಡುಗಡೆ ಹೊಂದುತ್ತೀರಾ ಅಂತ ಹೇಳಿ ಇಷ್ಟು ಸುಲಭದಲ್ಲಿ ಹೇಳಿದ್ರೆ ಅವರು ಒಪ್ಪದೇ ಇರಬಹುದು. ಅದಕ್ಕೋಸ್ಕರ ಮೊದಲು ಅಷ್ಟಾಂಗ ಯೋಗವನ್ನ ಹೇಳ್ತಾರೆ. ನೋಡಿ, ಇದು ಇಷ್ಟು ಕಷ್ಟ ಇದೆ, ಇದನ್ನು ನೀವು ಅಭ್ಯಾಸ ಮಾಡಬಹುದು ಅಂತ ಹೇಳಿ ಮತ್ತೆ ಸುಲಭವಾದಂತಹ ವಿಧಾನವನ್ನ ತಿಳಿಸಿಕೊಡ್ತಾರೆ. ಅಷ್ಟಾಂಗದಲ್ಲಿ ಒಟ್ಟು 8 ವಿಭಾಗಗಳಿವೆ. ಅದನ್ನ ಅಷ್ಟ ಅಂತ ಹೇಳಿದ್ರೆ 8, ಅಂಗ ಅಂತ ಹೇಳಿದ್ರೆ ಭಾಗಗಳು. ನಿಮಗೆ ನೆನಪಿರಬಹುದು, ಹಿಂದೆ ನಾವು ತಿಳಿಸಿರುವಂತದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಆ 8 ಅಂಗಗಳು. ಯಮ ಅಂತ ಹೇಳಿದ್ರೆ ನಾವು ಏನನ್ನ ಬಿಡಬೇಕು, ಇದು 15ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಮ ಇದು ಅಷ್ಟಾಂಗ ಯೋಗದ ಮೊದಲ ಹೆಜ್ಜೆ. ಆಮೇಲೆ ನಿಯಮ, ಏನನ್ನ ಮಾಡಬೇಕು. ಹಾಗೆ ಆಸನ, ಬೇರೆ ಬೇರೆ ವ್ಯಾಯಾಮಗಳು, ಶರೀರದ ಅಂಗಾಂಗಗಳನ್ನು ಸ್ವಸ್ಥವಾಗಿಟ್ಟುಕೊಳ್ಳಿಕ್ಕೆ. ನಾವು ಆರೋಗ್ಯ ಕೆಟ್ಟರೆ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಯಾವುದೇ ಯೋಗವನ್ನು ಕೂಡ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆಸನ ಬೇಕು. ಆಮೇಲೆ ದೇಹವನ್ನ ಮಾತ್ರ ನಿಯಂತ್ರಣದಲ್ಲಿಟ್ಟರೆ ಸಾಕುವುದಿಲ್ಲ. ಆಸನದ ಮುಖಾಂತರ ದೇಹ ನಿಯಂತ್ರಣಕ್ಕೆ ಬರ್ತದೆ, ಆದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮಕ್ಕೂ ಅಂದ್ರೆ ಉಸಿರಿಗೂ ಮನಸ್ಸಿಗೂ ಒಂದು ಸಂಬಂಧ ಇದೆ. ಉಸಿರನ್ನು ನಿಯಂತ್ರಿಸಿದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಮನಸ್ಸನ್ನ ನಿಯಂತ್ರಣ ಮಾಡುವುದಕ್ಕೆ ಅದು ಪ್ರಾಣಾಯಾಮವನ್ನು ಹೇಳ್ತಾರೆ. ಮನಸ್ಸು ನಿಯಂತ್ರಣಕ್ಕೆ ಬಂದ ಮೇಲೆ ಏನು ಮಾಡಬೇಕು? ಪ್ರತ್ಯಾಹಾರ ಅಂತ ಹೇಳ್ತಾರೆ. ಅಂದ್ರೆ ಆಹಾರ, ನಮ್ಮ ಇಂದ್ರಿಯಗಳಿಗೆ ಬೇರೆ ಬೇರೆ ಆಹಾರಗಳಿವೆ. ಕಣ್ಣಿಗೆ ನೋಟವೇ ಆಹಾರ, ಕಿವಿಗೆ ಕೇಳುವಂತಹ ಶಬ್ದವೇ ಆಹಾರ, ಹಾಗೆ ನಾಲಿಗೆಗೆ ರುಚಿಯೂ ಆಹಾರ. ಹೀಗೆ ಬೇರೆ ಬೇರೆ ಆಹಾರಗಳಿವೆ. ಅವುಗಳನ್ನೆಲ್ಲ ತಡೆ ಹಿಡಿಬೇಕು. ಕಣ್ಣು ಏನನ್ನೆಲ್ಲ ನೋಡ್ಲಿಕ್ಕೆ ಬಯಸ್ತದೆ ಅದೆಲ್ಲವನ್ನು ಕೂಡ ನೋಡುವುದಲ್ಲ. ಕಿವಿ ಏನೆಲ್ಲ ಕೇಳಲಿಕ್ಕೆ ಬಯಸ್ತದೆ ಅದನ್ನೆಲ್ಲವನ್ನು ಕೇಳುವುದಲ್ಲ. ಅದರೆಲ್ಲದರ ಮೇಲೆ ನಿಯಂತ್ರಣವನ್ನು ಹೊಂದಬೇಕು. ತನಗೆ ನಿಜವಾಗ್ಲೂ ಏನು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ತಿಳಿದು ಒಳ್ಳೆಯ ದಾರಿಯಲ್ಲಿ ಮಾತ್ರ ನಡೆಯಬೇಕು. ಅದು ಪ್ರತ್ಯಾಹಾರ. ನಂತರ ಇದಿಷ್ಟರಲ್ಲೂ ಯಾರು ಯಶಸ್ಸನ್ನು ಗಳಿಸ್ತಾರೆ? ಬಹಳಷ್ಟು ಕಡಿಮೆ ಜನ ಇದರಲ್ಲಿ ಯಶಸ್ಸನ್ನು ಪಡೆಯುವಂತಹದ್ದು. ಪ್ರತ್ಯಾಹಾರದ ಹಂತಕ್ಕೆ ಬಂದು ಆಮೇಲೂ ಮತ್ತೆ ನಾವು ಮುಂದುವರಿಯುವುದು ಅಂತ ಹೇಳಿದ್ರೆ ಧಾರಣ ಅಂತ ಹಂತಕ್ಕೆ ಬರ್ತೇವೆ. ಅದು 6ನೇ ಹಂತ. ಅದರಲ್ಲಿ ಆ ಮನಸ್ಸು ಏನಿದೆ ಅದು ಬಹಳ ಬುದ್ಧಿಯ ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿರ್ತದೆ. ಅಂತಹ ಮನಸ್ಸನ್ನ ಭಗವಂತನ ಆ ಪಾದಕಮಲದಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡುವಂತಹದ್ದು ಧಾರಣದಲ್ಲಿ ಯಶಸ್ಸನ್ನ ಪಡೆದ ಮೇಲೆ ಭಗವಂತನ ಶರೀರದ ಆ ದಿವ್ಯ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ಧ್ಯಾನಿಸುವಂತಹದ್ದು, ಅದನ್ನ ಧ್ಯಾನ ಅಂತ ಹೇಳ್ತಾರೆ. ಆಮೇಲೆ ಸಮಾಧಿ ಹಂತದಲ್ಲಿ ಸಂಪೂರ್ಣವಾಗಿ ವ್ಯಕ್ತಿ ತನ್ನನ್ನು ತಾನು ಮರೆತು ಆ ಭಗವಂತನ ಧ್ಯಾನದಲ್ಲೇ ಸಂಪೂರ್ಣವಾಗಿ ಲೀನವಾಗಿ ಹೋಗ್ತಾನೆ. ಅವನಿಗೆ ಭೌತಿಕ ಪ್ರಪಂಚದ ಅರಿವೇ ಇರುವುದಿಲ್ಲ. ನಾವು ಹಿಂದೆ ಶಮಿಕ ಋಷಿಗಳ ಉದಾಹರಣೆಯನ್ನು ನೋಡಿದ್ದೇವೆ, ತುರಿಯ ಅವಸ್ಥೆ ಅಂತೇಳಿ. ಆ ರೀತಿಯಾಗಿ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾರೆ. ಹೀಗೆ ಈ 15ನೇ ಶ್ಲೋಕದಲ್ಲಿ ಮೊದಲ ಹಂತವನ್ನ ಹೇಳುವಂತಹದ್ದು. 16ನೇ ಶ್ಲೋಕದಿಂದ ಒಂದೊಂದನ್ನೇ ವಿವರಿಸ್ತಾರೆ. ಯಮ ನಿಯಮ ಆಸನವನ್ನ 16ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ.
ಗೃಹಾತ್ ಪ್ರವ್ರಜಿತೋ ಧೀರ ಪುಣ್ಯತೀರ್ಥಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೇ. ವ್ಯಕ್ತಿಯು ಮನೆಯನ್ನು ತ್ಯಜಿಸಿ ಆತ್ಮಸಂಯಮವನ್ನು ಅಭ್ಯಾಸ ಮಾಡಬೇಕು. ಒಂದು ಪವಿತ್ರ ಸ್ಥಳದಲ್ಲಿ ತಪ್ಪದೇ ಸ್ನಾನ ಮಾಡಬೇಕು ಮತ್ತು ಶುಚಿಯಾದ ಏಕಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು. ಇದು ಹೇಗೆ ಅಂತ ಹೇಳಿದ್ರೆ, ಮನೆಯನ್ನ ಬಿಡುವಂತಹದ್ದು ಯಮ. ಹಾಗೆ ಸರಿಯಾದ ಸ್ನಾನವನ್ನ ಮಾಡುವಂತಹದ್ದು ಇದು ಮಾಡಬೇಕಾದ್ದು. ಮೊದಲನೇದು ತ್ಯಾಗ ಮಾಡುವುದು ಯಮ, ಎರಡನೇದು ಮಾಡಬೇಕಾದದ್ದು ನಿಯಮ, ಮೂರನೇದ್ದು ಕುಳಿತುಕೊಳ್ಳುವಂಥದ್ದು, ಏಕಾಂತ ಸ್ಥಳದಲ್ಲಿ ಕುಳಿತುಕೊಳ್ಳುವಂಥದ್ದು ಅಂದ್ರೆ ಆಸನ. ಯಮ ನಿಯಮ ಆಸನ ಮೂರು ಮುಗಿಯಿತು. 17ನೆಯ ಶ್ಲೋಕದಲ್ಲಿ ಪ್ರಾಣಾಯಾಮದ ಕುರಿತಾಗಿ ಹೇಳ್ತಾರೆ. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃದ್ಧ ಬ್ರಹ್ಮಾಕ್ಷರಂ ಪರಂ ಮನೋಯಜ್ಜಿತಶ್ವಾಸೋ ಬ್ರಹ್ಮ ಬೀಜಂ ವಿಸ್ಮರಂ ಅವಿಸ್ಮರನ್. ಮೇಲೆ ಹೇಳಿದ ರೀತಿಯಲ್ಲಿ ಕುಳಿತುಕೊಂಡು, ಅಂದ್ರೆ ಈಗ ಆಸನವನ್ನ ಮುಗಿಸಿ, ಆಸನದ ಅಭ್ಯಾಸವನ್ನ ಮುಗಿಸಿ ಅ ಉಮ ಅಂದ್ರೆ ಓಂಕಾರ 3 ದಿವ್ಯಾಕ್ಷರಗಳನ್ನ ಮನಸ್ಸು ಸ್ಮರಿಸುವಂತೆ ಮಾಡಬೇಕು ಮತ್ತು ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯನ್ನು ನಿಯಂತ್ರಿಸಿ ದಿವ್ಯ ಬೀಜವನ್ನು ಮರೆಯದಂತೆ ಮನಸ್ಸನ್ನು ನಿಗ್ರಹಿಸಬೇಕು. ಇದೆಲ್ಲ ಪ್ರಾಣಾಯಾಮದ ಒಂದು ಪ್ರಕ್ರಿಯೆ. 18ನೆಯ ಶ್ಲೋಕದಲ್ಲಿ ಪ್ರತ್ಯಾಹಾರವನ್ನ ಮತ್ತು ಧಾರಣವನ್ನು ತಿಳಿಸ್ತಾರೆ. ಆದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದು, ತುಂಬಾ ವಿವರವಾಗಿ ಹೋಗುವುದಿಲ್ಲ, ಮುಂದಕ್ಕೆ ಬರ್ತದೆ. ಇನ್ನು ಮುಂದೆ ಮುಂದೆ ಹೋಗ್ತಾ ಇನ್ನೊಂದು ಸಲ ವಿವರಿಸುವಾಗ ಇನ್ನೂ ಹೆಚ್ಚಿನ ವಿವರಣೆಯನ್ನ ಕೊಡ್ತಾರೆ. ನಿಯಚ್ಛೇದ್ ವಿಷಯೇಭ್ಯ ಅಕ್ಷಾನ್ ಮನಸಾ ಬುದ್ಧಿ ಸಾರಥಿ ಮನ ಕರ್ಮಭೀರಾಕ್ಷಿಪ್ತಂ ಶುಭಾರ್ಥೆ ಧಾರಯೇದ್ಧಿಯ. ಕ್ರಮೇಣ ಮನಸ್ಸು ಪ್ರಗತಿಪರವಾಗಿ ಆಧ್ಯಾತ್ಮೀಕೃತವಾದಂತೆ ಅದನ್ನು ಇಂದ್ರಿಯ ಕಾರ್ಯಗಳಿಂದ ಹಿಂದೆಗೆದುಕೊಳ್ಳಬೇಕು. ಇಂದ್ರಿಯಗಳು ಬುದ್ಧಿಶಕ್ತಿಯಿಂದ ನಿಯಂತ್ರಿತವಾದವು. ಭೌತಿಕ ಕಾರ್ಯಗಳಲ್ಲಿ ಮಗ್ನವಾಗಿದ್ದ ಮನಸ್ಸನ್ನು ಕೂಡ ದೇವೋತ್ತಮ ಪುರುಷನ ಸೇವೆಯಲ್ಲಿ ತೊಡಗಿಸಿ ಪೂರ್ಣ ದಿವ್ಯ ಪ್ರಜ್ಞೆಯಲ್ಲಿ ನೆಲೆಸಬೇಕು. ನಾವು ಭಗವದ್ಗೀತೆಯ ಕೊನೆಯ ಶ್ಲೋಕದಲ್ಲಿ 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ನೋಡಿದ್ದೇವೆ. 6ನೇ ಅಥವಾ 4ನೇ ಯಾವುದು, ಅದರಲ್ಲಿ ಏನು ಹೇಳ್ತಾರೆ? ಇಂದ್ರಿಯಾಣಿ ಪರಾಣಿಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರೋ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಅಂದ್ರೆ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ. ಅಂದ್ರೆ ಒಂದನ್ನ ಒಂದು ನಿಯಂತ್ರಿಸ್ತದೆ. ಈ ಇಂದ್ರಿಯಗಳನ್ನ ಮನಸ್ಸು ನಿಯಂತ್ರಿಸಬೇಕು, ಮನಸ್ಸನ್ನ ಬುದ್ಧಿ ನಿಯಂತ್ರಿಸಬೇಕು. ಯಾರು ಈ ರೀತಿ ಪ್ರತ್ಯಾಹಾರ ಹಂತಕ್ಕೆ ಬಂದು ಧಾರಣ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೋ, ಪ್ರತ್ಯಾಹಾರ ಧಾರಣವನ್ನು ಅಭ್ಯಾಸ ಮಾಡ್ತಾರೋ, ಅವರಿಗೆ ಇದೆಲ್ಲವೂ ಕೂಡ ಸಹಜವಾಗಿರ್ತದೆ. ನಮಗೆ ಸಾಧ್ಯವಾಗುವುದಿಲ್ಲ. ನಮ್ಮ ಮನಸ್ಸನ್ನ ಇಂದ್ರಿಯಗಳು ನಿಯಂತ್ರಿಸ್ತವೆ, ಬುದ್ಧಿಯನ್ನ ಮನಸ್ಸು ನಿಯಂತ್ರಿಸ್ತದೆ. ಮನಸ್ಸು ಹೇಳಿದಾಗೆ ಬುದ್ಧಿ ಕೇಳ್ತದೆ. ಇದು ವಿಪರ್ಯಾಯ, ಇದು ಸರಿಯಾದಂತಹ ದಾರಿ ಅಲ್ಲ. ನಿಜವಾಗಿ ಇಂದ್ರಿಯಗಳನ್ನ ಮನಸ್ಸು ನಿಗ್ರಹಿಸಬೇಕು, ಮನಸ್ಸನ್ನ ಬುದ್ಧಿ ನಿಗ್ರಹಿಸಬೇಕು. ನಮ್ಮಲ್ಲೆಲ್ಲ ಹಿಂದಕ್ಕೆ ಇರ್ತದೆ. ಹಾಗಾಗಿ ನಾವು ಇನ್ನೂ ಕೂಡ ಯೋಗಾಭ್ಯಾಸದಲ್ಲಿ ಸ್ಥಿರವಾಗಿ ಅಭ್ಯಾಸ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಮುಂದಕ್ಕೆ 19ನೆಯ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಧ್ಯಾನ ಮತ್ತೆ ಸಮಾಧಿಯ ಕುರಿತಾಗಿ ಹೇಳುವಂತದ್ದು. ತತ್ರೈಕಾ ವಯಂ ಧ್ಯಾಯೇತ್ ತತ್ರ ಏಕ ಅವಯವಂ ಧ್ಯಾಯೇತ್ ಅವ್ಯಚ್ಛಿನ್ನೇನ ಚೇತಸಾ ಮನ ನಿರ್ವಿಷಯಂ ಯುಕ್ತ್ವಾ ತಥಾ ಕಿಂಚನ ನ ಸ್ಮರೇತ್ ಪದಂ ತತ್ಪರಮಂ ವಿಷ್ಣು ಮನಃ ಯತ್ರ ಪ್ರಸೀದತಿ. ಇದು ಧ್ಯಾನದ ಹಂತ. ಭಗವಂತನ ದಿವ್ಯ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನೂ ಚಿಂತನೆ ಮಾಡುವಂತಹದ್ದು, ಅದು ಧ್ಯಾನದ ಸ್ಥಿತಿ. ಆಮೇಲೆ ಸಮಾಧಿಯು ಕೂಡ ಈ 19ನೇ ಶ್ಲೋಕದಲ್ಲೇ ಬಂತು. ಸಂಪೂರ್ಣವಾಗಿ ಭಗವಂತನಲ್ಲೇ ಚಿಂತನೆಯನ್ನ ಮಾಡುವಂಥದ್ದು. ಅನಂತರ ನೀನು ಒಂದರ ನಂತರ ಮತ್ತೊಂದರಂತೆ ಪೂರ್ಣ ದೇಹದ ಕಲ್ಪನೆಯಿಂದ ವಿಚಲಿತನಾಗದೆ ವಿಷ್ಣುವಿನ ಅವಯವಗಳನ್ನು ಧ್ಯಾನಿಸಬೇಕು. ಇದು ಧ್ಯಾನ. ಅದರಿಂದಾಗಿ ಮನಸ್ಸು ಎಲ್ಲಾ ಇಂದ್ರಿಯ ವಿಷಯಗಳಿಂದ ಮುಕ್ತವಾಗುತ್ತದೆ. ಯೋಚಿಸಲು ಇತರ ಯಾವ ವಿಚಾರವೂ ಇರಬಾರದು. ಏಕೆಂದರೆ ದೇವೋತ್ತಮ ಪರಮಪುರುಷ ವಿಷ್ಣುವೇ ಅಂತಿಮ ಸತ್ಯವಾಗಿದ್ದಾನೆ. ಅವನಲ್ಲಿ ಮಾತ್ರವೇ ಮನಸ್ಸನ್ನು ಸಂಪೂರ್ಣವಾಗಿ ಸಮಾಧಾನ ಹೊಂದುತ್ತದೆ. ಇದು ಆ ಒಂದು
ಧ್ಯಾನ ಮತ್ತೆ ಸಮಾಧಿಯ ಕುರಿತಾಗಿ ತಿಳಿಸಿರುವಂತಹ ವಿಚಾರವಾಗಿದೆ. ಇನ್ನು ಮುಂದಕ್ಕೆ ಭಕ್ತಿ ಮಿಶ್ರ ಯೋಗವನ್ನ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ. ಅಂದ್ರೆ ನಾವು ಮಾಡುವಂತಹ ಈ ಯೋಗ ಅಭ್ಯಾಸ ಏನಿದೆ ಅದಕ್ಕೆ ಭಕ್ತಿಯನ್ನ ಸ್ವಲ್ಪ ಮಟ್ಟಿಗಾದ್ರೂ ಮಿಶ್ರ ಮಾಡಲೇಬೇಕು. ಅಂದ್ರೆ ನಮಗೆ ಭಗವಂತನಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಹೋದ್ರೆ ಯಾವ ಯೋಗವೂ ನಡೆಯುವುದಿಲ್ಲ. ಯಾವ ವ್ಯಕ್ತಿಯ ಮೇಲೆ ನಮಗೆ ಸ್ವಲ್ಪವೂ ಪ್ರೀತಿ ಇಲ್ವೋ ಅವರನ್ನ ಕುರಿತು ನಾವು ಚಿಂತನೆ ಮಾಡುವುದಿಲ್ಲ, ಅವರನ್ನ ಮರೀಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಹಾಗೆ ಭಗವಂತನ ಮೇಲೆ ನಾವು ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಅವನ ಮೇಲೆ ಪ್ರೀತಿಯನ್ನ ಬೆಳೆಸಿಕೊಳ್ಬೇಕು. ಹಾಗೆ ಪ್ರೀತಿಯನ್ನ ಬೆಳೆಸಿಕೊಂಡು ಯೋಗಾಭ್ಯಾಸದಲ್ಲಿಯೂ ಕೂಡ ತೊಡಗುವಂತಹ ವ್ಯಕ್ತಿ ಅಂದ್ರೆ ಭಕ್ತಿ ಮಿಶ್ರ ಯೋಗ. ಅವನು ಮಾಡುವುದು ಯೋಗಾಭ್ಯಾಸವೇ ಇರಬಹುದು, ಅದರಲ್ಲಿ ಸ್ವಲ್ಪ ಭಕ್ತಿಯೂ ಬೇಕು. ಅದನ್ನ ಇಲ್ಲಿ 20-21ನೇ ಶ್ಲೋಕದಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ. ರಜಸ್ತಮೋಭ್ಯಾಮಾಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛ್ರೇದ್ಧಾರಣಯಾ ಧೀರೋ ಹಂತಿ ಯಾ ತತ್ಕೃತಂ ಮಲಂ. ಭೌತಿಕ ಪ್ರಕೃತಿಯ ರಜೋಗುಣದಿಂದ ಮನಸ್ಸು ಸದಾ ಉದ್ವಿಗ್ನವಾಗಿರುತ್ತದೆ ಮತ್ತು ಪ್ರಕೃತಿಯ ತಮೋಗುಣದಿಂದ ದಿಗ್ಭ್ರಮೆಯಗೊಂಡಿರುತ್ತದೆ. ಆದರೆ ಅಂತಹ ಕಲ್ಪನೆಗಳನ್ನು ವಿಷ್ಣುವಿನ ಸಂಬಂಧದಿಂದ ಪರಿಹರಿಸಿಕೊಳ್ಳಬಹುದು ಮತ್ತು ಅವುಗಳಿಂದ ಉಂಟಾದ ಕೊಳೆಯನ್ನು ಸ್ವಚ್ಛ ಮಾಡಿಕೊಂಡು ಸಮಾಧಾನ ಹೊಂದಬಹುದು. ನಮ್ಮ ಈ ಭೌತಿಕ ಅಸ್ತಿತ್ವಕ್ಕೆ ಮೂಲ ಕಾರಣ ಗುಣಗಳು, ತಮೋಗುಣ, ರಜೋಗುಣ, ಸತ್ವಗುಣ. ಅದರಲ್ಲೂ ರಜೋಗುಣ ತಮೋಗುಣಗಳು ಬಹಳ ನಮ್ಮನ್ನ ಬಂಧಿಸ್ತದೆ. ಈ ಮೂರು ಗುಣಗಳಿಂದ ನಾವು ದೂರ ಆಗಬೇಕು ಅಂತ ಹೇಳಿದ್ರೆ ಈ ಭಗವಂತನ ಭಕ್ತಿಯನ್ನು ನಾವು ಮಾಡಬೇಕು. ನಮ್ಮಲ್ಲಿರುವಂತಹ ಕೊಳೆಯನ್ನು ನಾವು ಕಳೆದುಕೊಳ್ಳಲಿಕ್ಕೆ ಈ ಒಂದು ಯೋಗಾಭ್ಯಾಸ ನಮಗೆ ಸಹಾಯವನ್ನ ಮಾಡ್ತದೆ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣಃ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷತಃ. ಓ ರಾಜನೇ, ಈ ಸ್ಮರಣೀಯ ಪದ್ಧತಿಯಿಂದ ಮತ್ತು ಭಗವಂತನ ಸರ್ವಶುಭ ವೈಯಕ್ತಿಕ ಕಲ್ಪನೆಯನ್ನು ದರ್ಶಿಸುವ ಅಭ್ಯಾಸದಿಂದ ಯಾರೇ ಆದರೂ ಅವನ ನೇರ ಆಶ್ರಯದಲ್ಲಿ ಶೀಘ್ರದಲ್ಲಿಯೇ ಭಕ್ತಿ ಸೇವೆಯನ್ನು ಸಾಧಿಸುತ್ತಾನೆ. ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾ ಇರುವಂತಹದ್ದು ಸಾಮಾನ್ಯರಿಗೆ, ಕಲಿಯುಗದ ಜನರಿಗೋಸ್ಕರ. ಹಾಗಾಗಿ ಇದು ಎಲ್ಲರಿಗೂ ಸಾಧ್ಯವಾಗುವಂತಹ ವಿಚಾರವನ್ನ ಇಲ್ಲಿ ಶುಕದೇವ ಗೋಸ್ವಾಮಿಗಳು ತಿಳಿಸ್ತಾ ಇರುವಂತದ್ದು. ಯಾರು ಭಗವಂತನಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾರೆ, ಆದರೆ ಅಷ್ಟಾಂಗ ಯೋಗದ ಮುಖಾಂತರ ಅಲ್ಲ, ಭಕ್ತಿ ಯೋಗದ ಮುಖಾಂತರ ಸಾಧ್ಯವಾಗುತ್ತದೆ. ಈಗ ಪರೀಕ್ಷಿತ ಮಹಾರಾಜ 3 ಪ್ರಶ್ನೆಗಳನ್ನು ಕೇಳ್ತಾರೆ ಶುಕದೇವ ಗೋಸ್ವಾಮಿಗಳಿಗೆ. ಏನದು 3 ಪ್ರಶ್ನೆಗಳು? ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀ ವಾ ಹರೇದಾಶು ಪುರುಷಸ್ಯ ಮನೋಮಲಂ. ರಾಜ ಉವಾಚ, ಅಂದ್ರೆ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಭಾಗ್ಯಶಾಲಿಯಾದ ಪರೀಕ್ಷಿತ ಮಹಾರಾಜನು ಇನ್ನು ಮುಂದಕ್ಕೆ ಪ್ರಶ್ನಿಸುತ್ತಾ ಹೀಗೆ ಕೇಳಿದನು. ಓ ಬ್ರಾಹ್ಮಣರೇ, ಮನಸ್ಸನ್ನು ಹೇಗೆ ಮತ್ತು ಎಲ್ಲಿ ಅನ್ವಯಿಸಬೇಕು? ವ್ಯಕ್ತಿಯ ಮನಸ್ಸಿನಲ್ಲಿರುವ ಕಲ್ಮಶಗಳು ನಿವಾರಣೆಯಾಗಲು ಚಿಂತನೆಯನ್ನು ಹೇಗೆ ಸ್ಥಿರಗೊಳಿಸಬೇಕು? ಇದನ್ನು ದಯವಿಟ್ಟು ವಿವರವಾಗಿ ವರ್ಣಿಸಿರಿ. ಸಾಮಾನ್ಯವಾಗಿ ಶ್ರೀಮದ್ ಭಾಗವತ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಆ ಒಂದು ರಾಸಲೀಲೆಯ ವಿಚಾರವನ್ನೇ ಹೆಚ್ಚಾಗಿ ಜನರು ಯೋಚನೆ ಮಾಡ್ತಾರೆ. ಅಂದ್ರೆ ಭಾಗವತವನ್ನ ಓದುವುದು, ತಿಳ್ಕೊಳ್ಳುವುದು ಅಂತ ಹೇಳಿದ್ರೆ ಕೇವಲ ಆ ವಿಚಾರವನ್ನ, ಕೃಷ್ಣನ ರಾಸಲೀಲೆಯ ವಿಚಾರವನ್ನಷ್ಟೇ ತಿಳಿದುಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಜನರ ಅಭಿಪ್ರಾಯ ಇರ್ತದೆ. ಆದ್ರೆ ಇಲ್ಲಿ ನಾವು ಕಾಣುವುದಾದ್ರೆ ನೋಡಿ, ಪರೀಕ್ಷಿತ ಮಹಾರಾಜನಿಗೂ ಯಾವುದೇ ಅವಸರ ಇಲ್ಲ, ಶುಕದೇವ ಗೋಸ್ವಾಮಿಗಳಿಗೂ ಯಾವುದೇ ಅವಸರ ಇಲ್ಲ. ನಿಧಾನವಾಗಿಯೇ ಅವರು ಒಂದಾದರ ನಂತರ ಒಂದರ ಒಂದು ವಿಚಾರವನ್ನ ಕೇಳ್ತಾ ತಿಳ್ಕೊಳ್ತಾ ನಮಗೆಲ್ಲ ತಿಳಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಭಾಗವತವನ್ನ ಶ್ರವಣ ಮಾಡಬೇಕಾದ್ರೆ ನೇರವಾಗಿ ದಶಮಸ್ಕಂದಕ್ಕೆ ಹೋಗದೆ ಈ ಎಲ್ಲಾ ವಿಚಾರಗಳನ್ನು ತಿಳಿದು ನಿಧಾನಕ್ಕೆ ನಾವು ಮುಂದುವರಿಯಬೇಕು. ಪರೀಕ್ಷಿತ ಕೇಳಿದಂತಹ ಪ್ರಶ್ನೆಗಳು ಯಾವುದು? ಮೊದಲನೆಯದ್ದು, ಧಾರಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿ, ಮನಸ್ಸನ್ನ ಹೇಗೆ ಮತ್ತು ಎಲ್ಲಿ ಅನ್ವಯಿಸಬೇಕು. ಎರಡನೆಯದ್ದು, ಧಾರಣದ ಆಶ್ರಯ ಯಾರು, ಅಂದ್ರೆ ಯಾರನ್ನ ಕುರಿತಾಗಿ ನಾವು ಧಾರಣೆ ಮಾಡಬೇಕು, ಅಂದ್ರೆ ಅದು ಭಗವಂತನ ಕುರಿತಾಗಿ ಮಾಡಬೇಕಾಗಿರುವಂಥದ್ದು. ಆಮೇಲೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕಶ್ಮಲ ಇದೆ, ಅದನ್ನೆಲ್ಲ ಕಳೆಯುವುದು ಹೇಗೆ? ಇದಕ್ಕೆಲ್ಲ ಶುಕದೇವ ಗೋಸ್ವಾಮಿಗಳು ಈಗ ಉತ್ತರವನ್ನು ಕೊಡ್ತಾರೆ. ಮೊದಲನೇ ಪ್ರಶ್ನೆಗೆ ಈಗಲೇ ಉತ್ತರವನ್ನು ಕೊಡ್ತಾರೆ. ಎರಡನೇ ಪ್ರಶ್ನೆಗೆ ಈ ಅಧ್ಯಾಯದಲ್ಲಿ ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಕೂಡ ಉತ್ತರವನ್ನು ಕೊಡ್ತಾರೆ.
ಧಾರಣಾಶ್ರಯ ಯಾರು ಅಂತೇಳಿ. ಧಾರಣೆಯನ್ನ ಮಾಡುವುದು ಹೇಗೆ? 23ನೇ ಶ್ಲೋಕದಲ್ಲಿ ಉತ್ತರ ಇದೆ. ಶ್ರೀಶುಕ ಉವಾಚ ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನ ಸಂಧಾರಯೇದ್ಧಿಯ. ನೀವು ಧಾರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಶುಕದೇವ ಗೋಸ್ವಾಮಿಗಳು ಉತ್ತರಿಸಿದರು, ಒಬ್ಬನು ತನ್ನ ಆಸನ ಭಂಗಿಯನ್ನು ನಿಯಂತ್ರಿಸಿಕೊಳ್ಳಬೇಕು, ಯೋಗ ಪ್ರಾಣಾಯಾಮದಿಂದ ಉಸಿರಾಟವನ್ನು ನಿಯಂತ್ರಿಸಿಕೊಳ್ಳಬೇಕು, ಹಾಗೆಯೇ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಬುದ್ಧಿಶಕ್ತಿಯಿಂದ ಮನಸ್ಸನ್ನು ಭಗವಂತನ ವಿರಾಟ್ ರೂಪವೆಂದು ಕರೆಯಲಾದ ಸ್ಥೂಲ ಶಕ್ತಿಗಳಲ್ಲಿ ತೊಡಗಿಸಬೇಕು. ಇವರು ಕೊಟ್ಟ ಉತ್ತರ ಹೇಗಿದೆ ಅಂತ ಹೇಳಿದ್ರೆ, ನೀವು 5ನೇ ಕ್ಲಾಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 4ನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಅಂತ ಹೇಳಿದಾಗೆ ಆಯ್ತು. ಅಂದ್ರೆ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳೋದು, ನೀವು ಯಮ ನಿಯಮ ಆಸನ ಪ್ರಾಣಾಯಾಮವನ್ನ ಸರಿಯಾಗಿ ಮಾಡಿದ್ರೆ, ಪ್ರಾಣಾಯಾಮ ಪ್ರತ್ಯಾಹಾರವನ್ನು ಸರಿಯಾಗಿ ಮಾಡಿದ್ರೆ ನಿಮಗೆ ಧಾರಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಹೇಳಿರುವಂತಹದ್ದು. ಆದ್ರೆ ಇದು ನಮಗೆ ಸಾಕಾಗುವುದಿಲ್ಲ ಈ ಉತ್ತರ. ನಾವು ಇನ್ನೂ ಕೂಡ ಸ್ವಲ್ಪ ಹೊತ್ತು ಕಾಯ್ಬೇಕು, ಅವ್ರು ಏನು ಕೊನೆಯದಾಗಿ ಯಾವ ಒಂದು ವಿಚಾರವನ್ನ ಹೇಳ್ತಾರೆ ಅಂತೇಳಿ. ಈ ಎಲ್ಲಾ ಹಂತಗಳನ್ನ ಯಾರು ದಾಟ್ತಾರೆ ಯಶಸ್ವಿಯಾಗಿ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ಅವರು ಧಾರಣವನ್ನ ಮಾಡಬಹುದು. ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸುವಂತದ್ದು ಅಥವಾ ಧಾರಣೆಯನ್ನ ಮಾಡುವುದು ಹೇಗೆ ಹೇಗೆ ಅಂದ್ರೆ, ಹಿಂದಿನ ಎಲ್ಲ ಹಂತಗಳನ್ನ ದಾಟಿಕೊಂಡು ಅದರಲ್ಲಿ ಯಶಸ್ಸನ್ನು ಗಳಿಸ್ತಾ ಬಂದಾಗ ವ್ಯಕ್ತಿಯು ಧಾರಣ ಹಂತಕ್ಕೆ ಬರ್ತಾನೆ. ಧಾರಣಾಶ್ರಯ ಯಾರು? ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಟಶ್ಚ ಸ್ಥವೀಯಸಾಂ ಯತ್ರೇದಂ ವ್ಯಜ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಸತ್. ಭೌತಿಕ ಜಗತ್ತು ಇಂದ್ರಿಯ ಗೋಚರವಾದದ್ದು. ಅದರ ಅದ್ಭುತ ಅಭಿವ್ಯಕ್ತಿಯು ಪೂರ್ಣವಾಗಿ ಪರಮಸತ್ಯದ ವ್ಯಕ್ತಿ ಶರೀರವಾಗಿದೆ. ಅದರಲ್ಲಿ ವಿಶ್ವದ ಪರಿಣಾಮ ರೂಪವಾದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಎಂಬ ಭೌತಿಕ ಸಮಯದ ಅನುಭವವಾಗುತ್ತದೆ. ಅಂಡಕೋಶೆ ಶರೀರೆಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ಇಲ್ಲಿ ಉತ್ತರ ಇದೆ. ಬ್ರಹ್ಮಾಂಡ ಕವಚದ ಶರೀರವು ಸಪ್ತ ಭೌತಿಕ ಮೂಲಾಂಶಗಳಿಂದ ಆವೃತವಾಗಿದೆ. ಅದರಲ್ಲಿರುವ ದೇವೋತ್ತಮ ಪುರುಷನ ಅದ್ಭುತ ವಿಶ್ವರೂಪವು ವಿರಾಟ್ ಕಲ್ಪನೆಯ ವಿಷಯವಾಗಿದೆ. ಹಾಗಾದ್ರೆ ಧಾರಣಾಶ್ರಯ ಯಾರು? ಮೊದಲನೆಯದಾಗಿ ವಿರಾಟ್ ರೂಪ, ಎರಡನೆಯದಾಗಿ ಪರಮಾತ್ಮ. ಅಂದ್ರೆ ಇಲ್ಲಿ ಎರಡು ರೀತಿಯಾದಂತಹ ಆಧ್ಯಾತ್ಮಿಕವಾದಿಗಳು ಇದ್ದಾರೆ. ಯಾರು ಎರಡು ರೀತಿಯಾದಂತಹ? ನಾವು ಹಿಂದೆ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಯೋಗಾರೂಢ ಯೋಗಾರುರುಕ್ಷು ಅಂತ ಹೇಳಿ. ಯೋಗಾರುರುಕ್ಷು ಆರಂಭಿಕ, ಯೋಗಾರೂಢ ಅಂತ ಹೇಳಿದ್ರೆ ಮುಂದುವರಿದ ಭಕ್ತ, ಮುಂದುವರಿದ ಯೋಗಿ. ಹಾಗೆ ಯಾರು ಯೋಗಾರುರುಕ್ಷು, ಈ ಆರಂಭಿಕ ಯೋಗಿ ಇರ್ತಾನೋ ಅವನು ವಿರಾಟ್ ರೂಪದ ಒಂದು ಧ್ಯಾನವನ್ನ ಮಾಡಬೇಕು. ಅಂದ್ರೆ ವಿರಾಟ್ ರೂಪದಲ್ಲಿ ಧಾರಣೆಯನ್ನ ಮಾಡಬೇಕು. ಯಾರು ಮುಂದುವರಿದಿರ್ತಾರೆ ಯೋಗದಲ್ಲಿ ಅವರು ಪರಮಾತ್ಮನನ್ನ ಕುರಿತಾಗಿ ಧ್ಯಾನ ಮಾಡಬೇಕು. ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ವಿರಾಟ್ ರೂಪದ ಬಗ್ಗೆ ಮಾತ್ರ ತಿಳಿದುಕೊಳ್ಳುವಂತಹದ್ದು. ಪರಮಾತ್ಮನ ಕುರಿತಾಗಿ ಧ್ಯಾನ ಅಥವಾ ಧಾರಣವನ್ನ ಮುಂದಿನ ಅಧ್ಯಾಯಗಳಲ್ಲಿ ನಮಗೆ ತಿಳಿಸಿಕೊಡಲಾಗ್ತದೆ. ಈಗ ಆ ವಿರಾಟ್ ರೂಪವನ್ನ ಯಾವ ರೀತಿಯಾಗಿ ನಾವು ಧ್ಯಾನ ಮಾಡಬೇಕು ಅನ್ನುವಂಥದ್ದನ್ನ 26ನೆಯ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಶುಕದೇವ ಗೋಸ್ವಾಮಿಗಳು ನಮಗೆ ತಿಳಿಸ್ತಾರೆ. ಈ ವಿರಾಟ್ ರೂಪ ಅನ್ನುವಂಥದ್ದು ಭೌತಿಕ ಪ್ರಪಂಚದ 14 ಲೋಕಗಳನ್ನ ಭಗವಂತನ ಶರೀರಕ್ಕೆ ಹೋಲಿಸಿ ಹೇಳುವಂತಹದ್ದು. ಅಂದ್ರೆ 3 ಗುಣಗಳಿಂದ ಕೂಡಿದಂತಹ ಆರಂಭಿಕ ಯೋಗಿ ಯಾರಿದ್ದಾರೆ ಅವರಿಗೆ ಈ ಪ್ರಪಂಚವನ್ನ ನೋಡ್ತಾ ಅದರಲ್ಲೇ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ಅವರಿಗೆ ವಿರಾಟ್ ರೂಪವನ್ನ ಧ್ಯಾನ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ವಿರಾಟ್ ರೂಪ ಅನ್ನುವಂಥದ್ರಲ್ಲಿ ಭಗವಂತನ ರೂಪ ಅದನ್ನು ನಾವು ಕಾಣುವುದಷ್ಟೇ. ಆದರೆ ಭಗವಂತನ ರೂಪ ನಿಜವಾಗಿ ಅದು ಆಧ್ಯಾತ್ಮವಾದದ್ದು. ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಪಂಚಭೂತಗಳಿಂದ ಆಗಿರುವಂತದ್ದಲ್ಲ. ಹಾಗಾಗಿ ಇದು ಯೋಗಿ ಯಾರಿದ್ದಾರೆ, ಆರಂಭಿಕ ಯೋಗಿ, ಅವರಿಗೆ ಆರಂಭಿಕ ಹಂತವಾಗಿ ಹೇಳುವಂಥದ್ದು ಮಾತ್ರ. ನಂತರ ಅವನು ಮುಂದುವರಿದ ಯೋಗಿ ಆದಾಗ ಪರಮಾತ್ಮನಲ್ಲಿ ತನ್ನ ಧ್ಯಾನವನ್ನ ಕೇಂದ್ರೀಕರಿಸುವಂತಹ ಹಂತಕ್ಕೆ ಅವನು ಬರಬೇಕು. ಈಗ 26ನೆಯ ಶ್ಲೋಕದಿಂದ 14 ಗ್ರಹವ್ಯೂಹಗಳ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಸಪ್ತಧಾತುಗಳಿಂದ ಆಗಿರುವಂತಹ ಈ ಭೌತಿಕ ಪ್ರಪಂಚ ಏನಿದೆ ಅದನ್ನ ಪ್ರಾರಂಭ ಮಾಡುವಂತಹದ್ದು ಪಾತಾಳದಿಂದ. ಪಾತಾಳ, ರಸಾತಳ, ಮಹಾತಳ, ತಲಾತಳ, ಸುತಲ, ವಿತಲ, ಅತಲ, ಮಹಾತಲ, ಭೂವರ್, ಸ್ವರ್ಗ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಅಂದ್ರೆ ಪಾತಾಳದಿಂದ ಹಿಡಿದು ಬ್ರಹ್ಮಲೋಕ ಅಥವಾ ಸತ್ಯಲೋಕದವರೆಗೆ
ಆ ಭಗವಂತನ ಶರೀರದ ಬೇರೆ ಬೇರೆ ಅಂಗಗಳನ್ನ ತಿಳಿಸ್ತಾ ಹೋಗ್ತಾರೆ. ನಾನು ಅರ್ಥವನ್ನ ಮಾತ್ರ ಹೇಳ್ತಾ ಹೋಗ್ತೇನೆ, ಶ್ಲೋಕವನ್ನ ನೀವು ನೋಡ್ತಾ ಹೋಗಿ. ಇಲ್ಲಿ ಅನುವಾದವನ್ನಷ್ಟೇ ನಾವು ನೋಡೋಣ. 26ನೇ ಶ್ಲೋಕ. ಅದನ್ನು ಸಾಕ್ಷಾತ್ಕರಿಸಿಕೊಂಡವರು ವಿಶ್ವಪ್ರಭುವಿನ ಪಾದತಲಗಳು ಪಾತಾಳ ಲೋಕಗಳೆಂದು, ಅಂದ್ರೆ ಪಾತಾಳ ಲೋಕ ಏನಿದೆ ಅದು ಭಗವಂತನ ಪಾದವಾಗಿದೆ. ಹಿಮ್ಮಡಿ ಮತ್ತು ಅಂಗುಷ್ಟಗಳು ರಸಾತಳವಾಗಿದೆ. ಪಾದದ ಗಂಟು ಮಹಾತಳವಾಗಿದೆ. ಹಾಗೆ ಅವನ ಮೊಣಕಾಲು ತಲಾತಲ ಲೋಕವಾಗಿದೆ. 26ನೇ ಶ್ಲೋಕದಲ್ಲಿ 4 ಲೋಕಗಳ ಕುರಿತಾಗಿ ತಿಳಿಸಿದರು. 27ನೇ ಶ್ಲೋಕದಲ್ಲಿ ಇನ್ನು 5 ಲೋಕಗಳ ಕುರಿತಾಗಿ ಹೇಳ್ತಾರೆ. ವಿಶ್ವರೂಪನ ಮಂಡಿಗಳು ಸುತಲ ಲೋಕವಾಗಿದೆ. 2 ತೊಡೆಗಳು ವಿತಲ ಮತ್ತು ಅತಲ ಅನ್ನುವಂತಹ ಲೋಕವಾಗಿದೆ. ಜಘನ ಅಂದ್ರೆ ಸೊಂಟ ಭಾಗ ಅದು ಮಹೀತಲವಾಗಿದೆ. ಮಹೀತಲ ಅಂತ ಹೇಳಿದ್ರೆ ಭೂಮಿ. ಭೂಮಿ ಇರುವಂತದ್ದು 14 ಲೋಕಗಳಲ್ಲಿ ಮಧ್ಯದಲ್ಲಿ. ಇಲ್ಲಿ ಕೂಡ ಹೇಳುವಂತದ್ದು ಭಗವಂತನ ಜಘನ ಅಂದ್ರೆ ಆ ಸೊಂಟ ಭಾಗದಲ್ಲಿ ಮಹೀತಲ ಇದೆ, ಭೂಮಿ ಇದೆ. ಅವನ ನಾಭಿಕುಳಿ ಅದು ಬಾಹ್ಯಾಕಾಶ ಅಂದ್ರೆ ಭುವರ್ಲೋಕವಾಗಿದೆ ಆ ಭಗವಂತನ ನಾಭಿ ಕಮಲ. 28ನೆಯ ಶ್ಲೋಕದಲ್ಲಿ ಮತ್ತೆ 5 ಲೋಕಗಳ ಕುರಿತಾಗಿ ಹೇಳ್ತಾರೆ. ಮೂಲ ವಿರಾಟ್ ರೂಪದ ಎದೆಯು ಜ್ಯೋತಿರ್ಲೋಕವಾಗಿದೆ. ಜ್ಯೋತಿರ್ಲೋಕ ಅಂತ ಹೇಳಿದ್ರೆ ಸ್ವರ್ಗಲೋಕ. ಅವನ ಕುತ್ತಿಗೆ ಮಹರ್ಲೋಕವಾಗಿದೆ. ಅವನ ಮುಖ ಜನಲೋಕವಾಗಿದೆ. ಅವನ ಹಣೆ ತಪೋಲೋಕವಾಗಿದೆ. ಸತ್ಯಲೋಕವೆಂಬ ಅತ್ಯುನ್ನತ ಲೋಕವು 1000 ಶಿರಗಳುಳ್ಳವನ ತಲೆಯಾಗಿದೆ. ಇಲ್ಲಿ ತಲೆ ಅಂತ ಹೇಳಿದ್ರೆ ಮೇಲಿನ ಭಾಗ, ಇಡೀ ಮುಖ ಅಲ್ಲ. ಮುಖಕ್ಕೆ ಬೇರೆ ಲೋಕಗಳನ್ನು ಹೇಳಿದ್ದಾರೆ, ತಲೆ ಅದರ ಶಿರವನ್ನ ಸತ್ಯಲೋಕಕ್ಕೆ ಹೇಳಿದ್ದಾರೆ. ಇಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ 5ನೇ ಅಧ್ಯಾಯದಲ್ಲಿ, ಇದೇ ಸ್ಕಂದದ 5ನೇ ಅಧ್ಯಾಯದಲ್ಲಿ 38ನೇ ಶ್ಲೋಕದಿಂದ 41ನೇ ಶ್ಲೋಕದವರೆಗೆ ಇದರ ಇನ್ನೂ ಹೆಚ್ಚಿನ ವಿವರಣೆಯನ್ನು ನಾವು ಪಡೆಯುತ್ತೇವೆ. ಇನ್ನು ಮುಂದಿನ 11 ಶ್ಲೋಕಗಳಲ್ಲಿ ಈ ವಿರಾಟ್ ರೂಪದ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಮತ್ತು ಇನ್ನೂ ಅಂಗಗಳು ಯಾವುದೆಲ್ಲ ಇದೆ, ಇನ್ನೂ ಒಂದು ವಿವರವಾದಂತಹ ವಿವರಣೆಯನ್ನ ಮುಂದುವರಿಸ್ತಾ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಒಟ್ಟು 37ನೇ ಶ್ಲೋಕದವರೆಗೆ ಮತ್ತೆ ಕೊನೆಯ 2 ಶ್ಲೋಕದಲ್ಲಿ ಒಂದು ಕೊನೆಯ ಸಾರಾಂಶವನ್ನು ತಿಳಿಸುವಂತಹದ್ದು. ಅವನ ತೋಳುಗಳು ಇಂದ್ರನೇ ಮೊದಲಾದ ದೇವತೆಗಳಾಗಿವೆ. 10 ದಿಕ್ಕುಗಳು ಅವನ ಕಿವಿಗಳಾಗಿವೆ. 10 ಅಂತ ಹೇಳಿದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹಾಗೆ ಅದರ ಮಧ್ಯದಲ್ಲಿ ಬರುವಂತಹದ್ದು ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಆಮೇಲೆ ಮೇಲೆ ಮತ್ತೆ ಕೆಳಗೆ. ಒಟ್ಟು 10 ದಿಕ್ಕುಗಳು, 10 ದಿಕ್ಕುಗಳು. ಇವುಗಳು ಅವನ ಕಿವಿಗಳಾಗಿವೆ. ಒಂದು ಅರ್ಥ ಆಗ್ಲೇ ಹೇಳಿದ ಹಾಗೆ ಇದೆಲ್ಲವೂ ಕೂಡ ಪರಿಕಲ್ಪನೆ ಅಷ್ಟೇ. ಆ ಭಗವಂತನ ರೂಪವನ್ನ ಈ ಪ್ರಪಂಚಕ್ಕೆ ಹೋಲಿಸಿ ತಿಳಿದುಕೊಳ್ಳುವಂತಹದ್ದು. ಇದರ ಅರ್ಥ ಆ ವಿರಾಟ್ ರೂಪ ಅನ್ನುವಂಥದ್ದು ಒಂದು ಪ್ರತ್ಯೇಕವಾಗಿದೆ ಇದೆ ಅಂತ ಹೇಳಿ ಅಲ್ಲ. ಇರುವಂತಹ ಭೌತಿಕ ಪ್ರಪಂಚವನ್ನೇ ಭಗವಂತನ ರೂಪಕ್ಕೆ ಕಲ್ಪಿಸಿ ತಿಳಿದುಕೊಳ್ಳುವಂಥದ್ದು. ಭೌತಿಕ ಧ್ವನಿಯು ಅವನ ಶ್ರವಣೇಂದ್ರಿಯವಾಗಿದೆ. ಅವನ ನಾಸಾಪುಟಗಳು 2 ಅಶ್ವಿನಿ ಕುಮಾರರಾಗಿವೆ. ಅಂದ್ರೆ ಇಡೀ ಎಲ್ಲ ದೇವತೆಗಳೆಲ್ಲ ಅವನ ಶರೀರದ ಭಾಗಗಳಾಗಿದ್ದಾರೆ. ಮತ್ತು ಭೌತಿಕ ಸುಗಂಧವು ಅವನ ಘ್ರಾಣೇಂದ್ರಿಯವಾಗಿದೆ. ಅವನ ಬಾಯಿಯು ಜ್ವಲಿಸುವ ಅಗ್ನಿಯಾಗಿದೆ. ಬಾಹ್ಯಾಕಾಶ ವಲಯವು ಅವನ ಕಣ್ಣಿನ ಕುಣಿಗಳಾಗಿವೆ. ಕಣ್ಣುಗುಡ್ಡೆಯು ದೃಕ್ಶಕ್ತಿಯಾಗಿ ಸೂರ್ಯನಾಗಿದ್ದಾನೆ. ಅವನ ಕಣ್ಣಿನ ರೆಪ್ಪೆಗಳು ಹಗಲು ರಾತ್ರಿಗಳಾಗಿವೆ. ಅವನ ಹುಬ್ಬುಗಳು ಚಲನದಲ್ಲಿ ಬ್ರಹ್ಮ ಅವನಿಗೆ ಸಮಾನರಾದ ಶ್ರೇಷ್ಠ ಪುರುಷರು ನೆಲೆಸಿದ್ದಾರೆ. ಅವನ ಅಂಗುಳವು ಜಲನಿರ್ದೇಶಕ ವರುಣನಾಗಿದೆ. ಪ್ರತಿಯೊಂದರ ರಸ ಅಥವಾ ಸಾರವು ನಾಲಿಗೆಯಾಗಿದೆ. ವೇದ ಮಂತ್ರಗಳು ಭಗವಂತನ ಮೆದುಳಿನ ಭಾಗವೆಂದು, ಅವನ ದಂತದ ದವಡೆಗಳು ಪಾಪಿಗಳನ್ನು ಶಿಕ್ಷಿಸುವ ಮೃತ್ಯುದೇವತೆ ಯಮನೆಂದು ಅವರು ಹೇಳುತ್ತಾರೆ. ಅವನ ದಂತ ಪಂಕ್ತಿಗಳು ಸ್ನೇಹಶಿಲೆಯಾಗಿದೆ ಮತ್ತು ಅತ್ಯಂತ ಮೋಹಕವಾದ ಮಾಯಾ ಭೌತಿಕ ಶಕ್ತಿಯು ಅವನ ಮಂದಹಾಸವಾಗಿದೆ. ನಮ್ಮ ಮೇಲೆ ಬೀರುವ ಅವನ ದೃಷ್ಟಿಯೇ ಭೌತಿಕ ಸೃಷ್ಟಿಯ ಈ ಮಹಾಸಾಗರವಾಗಿದೆ. ಅಂದ್ರೆ ಭಗವಂತನ ಆ ದೃಷ್ಟಿಯಿಂದ ಈ ಪ್ರಪಂಚದ ಸೃಷ್ಟಿಯಾಗಿದೆ. ಸ ಐಕ್ಷತಃ ಸ ಅಸೃಜತಃ. ಭಗವಂತ ಆ ಭೌತಿಕ ಪ್ರಕೃತಿಯನ್ನು ನೋಟ ಮಾತ್ರದಿಂದಲೇ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಇಲ್ಲಿ ಹೇಳಿದ್ದಾರೆ ಭೌತಿಕ ಸೃಷ್ಟಿಯ ಈ ಮಹಾಸಾಗರ. ವಿನಯವು ಅವನ ತುಟಿಗಳ ಮೇಲ್ಭಾಗ, ಲೋಭವು ಅವನ ಗದ್ದ. ಧರ್ಮವು ಭಗವಂತನ ಸ್ತನ, ಅಧರ್ಮವೇ ಅವನ ಬೆನ್ನು. ಭೌತಿಕ ಜಗತ್ತಿನ ಸಕಲ ಜೀವಿಗಳನ್ನು ಉತ್ಪಾದಿಸುವ ಬ್ರಹ್ಮ ಅವನ ಜನನೇಂದ್ರಿಯ. ಮಿತ್ರಾವರುಣರು ಅವನ 2 ವೃಷಣಗಳು.
ಅವನ ಸೊಂಟವೇ ಸಮುದ್ರ ಮತ್ತು ಗಿರಿ ಪರ್ವತಗಳು ಪೇರಿಸಿಟ್ಟಿರುವ ಅವನ ಎಲುಬುಗಳಾಗಿವೆ. ನದಿಗಳು ಅವನ ಅದ್ಭುತ ಶರೀರದ ನಾಡಿಗಳು, ವೃಕ್ಷಗಳು ಅವನ ದೇಹದ ರೋಮಗಳು, ಸರ್ವಶಕ್ತ ವಾಯುವು ಅವನ ಉಸಿರಾಟ, ಗತಿಸುತ್ತಿರುವ ವಯಸ್ಸುಗಳು ಅವನ ಚಲನ, ಅವನ ಕಾರ್ಯಗಳು ಮೂರು ಪ್ರಕೃತಿ ಗುಣಗಳ ಪ್ರಕ್ರಿಯೆಗಳಾಗಿವೆ. ಕುರುಗಳಲ್ಲಿ ಶ್ರೇಷ್ಠನಾದವನೇ, ಜಲವನ್ನು ಒಯ್ಯುವ ಮೋಡಗಳು ಅವನ ತಲೆಯ ಮೇಲಿನ ಕೂದಲುಗಳು, ಹಗಲು ರಾತ್ರಿಗಳ ಸಂಧಿಕಾಲವೇ ಅವನ ವಸ್ತ್ರಗಳು. ಭೌತಿಕ ಸೃಷ್ಟಿಯ ಪರಮ ಕಾರಣವು ಅವನ ಬುದ್ಧಿಶಕ್ತಿ, ಅವನ ಮನಸ್ಸು ಸಕಲ ಪರಿವರ್ತನೆಗಳ ನಿಧಿಯಾದ ಚಂದ್ರನಾಗಿದ್ದಾನೆ. ಚಂದ್ರ ಮನೋಭಿಮಾನಿ ದೇವತೆ. ಎಲ್ಲಾ ಅಭಿಮಾನಿ ದೇವತೆಗಳ ಹೆಸರನ್ನು ಕೂಡ ನಾವು ಕಾಣಬಹುದು. ಕಣ್ಣಿಗೆ ಒಂದು ಅಭಿಮಾನಿ ದೇವತೆ, ಕಿವಿಗೆ ಒಂದು ಅಭಿಮಾನಿ ದೇವತೆ, ಮೂಗಿಗೆ, ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಅಭಿಮಾನಿ ದೇವತೆ ಅಂತ ಯಾರಿದ್ದಾರೆ ಅವರೆಲ್ಲರ ಹೆಸರನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಜಡತ್ವವು ಮಹಾತತ್ವವು ಸರ್ವವ್ಯಾಪಿಯಾಗಿರುವ ಭಗವಂತನ ಪ್ರಜ್ಞೆಯಾಗಿದೆ. ರುದ್ರದೇವನು ಅವನ ಅಹಂಕಾರವಾಗಿದ್ದಾನೆ. ಕುದುರೆ, ಹೆಸರಗತ್ತೆ, ಒಂಟೆ ಮತ್ತು ಆನೆ ಇವು ಅವನ ಉಗುರುಗಳಾಗಿವೆ. ಕಾಡು ಪ್ರಾಣಿಗಳು ಹಾಗೂ ಎಲ್ಲಾ ಚತುಷ್ಪಾದಿಗಳು ಭಗವಂತನ ಕಟಿಪ್ರದೇಶದಲ್ಲಿ ಇವೆ. ವಿವಿಧ ಪಕ್ಷಿಗಳು ಅವನ ನೈಪುಣ್ಯದ ಕಲಾ ಜ್ಞಾನ ಸೂಚಕ. ಮಾನವ ಕುಲದ ಪಿತನಾದ ಮನುವು ಅವನ ಪ್ರಮಾಣಿತ ಬುದ್ಧಿಶಕ್ತಿಯ ಸಂಕೇತ. ಮನುಕುಲವೆಲ್ಲ ಅವನ ನಿವಾಸ ಸ್ಥಾನ. ಮಾನವ ಜೀವಿಗಳ ದಿವ್ಯ ಜಾತಿಗಳಾದ ಗಂಧರ್ವ, ವಿದ್ಯಾಧರ, ಚಾರಣ, ಅಪ್ಸರರು ಅವನ ಸಂಗೀತ ಲಯದ ಪ್ರತಿನಿಧಿಗಳು. ಅಸುರ ಸೈನಿಕರು ಅವನ ಅದ್ಭುತ ವೀರ್ಯದ ಪ್ರತಿನಿಧಿಗಳು. ಅಸುರರು ಕೂಡ ಭಗವಂತನದೇ ಸೃಷ್ಟಿ. ಅವರು ಕೂಡ ಭಗವಂತನ ದೇಹದ ಭಾಗವೇ ಆಗಿದ್ದಾರೆ. ಮುಖವು ಬ್ರಾಹ್ಮಣರು, ತೋಳುಗಳು ಕ್ಷತ್ರಿಯರು, ತೊಡೆಗಳು ವೈಶ್ಯರು, ಶೂದ್ರರು ಅವನ ಪಾದಗಳು. ಸಕಲ ಆರಾಧ್ಯ ದೇವತೆಗಳು ಸಹ ಅವನ ಅಧೀನರಾಗಿದ್ದಾರೆ. ಭಗವಂತನ ತೃಪ್ತಿಗಾಗಿ ಕಾರ್ಯಸಾಧ್ಯವಾದ ವಸ್ತುಗಳಿಂದ ಯಜ್ಞವನ್ನು ಆಚರಿಸುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಇಲ್ಲಿಗೆ ವಿರಾಟ್ ರೂಪದ ವರ್ಣನೆ ಮುಗಿತು. ಕೊನೆಯದಾಗಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ದೇವೋತ್ತಮ ಪರಮಪುರುಷನ ಭೌತಿಕ ರೂಪದ ಅದ್ಭುತ ಕಲ್ಪನೆಯನ್ನು ನಾನು ನಿನಗೆ ಹೀಗೆ ವಿವರಿಸಿದ್ದೇನೆ. ಇದು ಆರಂಭಿಕ ಭಕ್ತನಿಗೆ ಅಷ್ಟಾಂಗ ಯೋಗವನ್ನ ಮಾಡಲಿಕ್ಕೆ ಸಹಾಯಕವಾಗ್ತದೆ. ಮೋಕ್ಷವನ್ನು ತೀವ್ರವಾಗಿ ಅಪೇಕ್ಷಿಸುವವನು ಭಗವಂತನ ಈ ರೂಪದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೆ. ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚಿನದು ಬೇರೆ ಏನೂ ಇಲ್ಲ. ಸಾಮಾನ್ಯ ಜನರು ಕನಸುಗಳಲ್ಲಿ ಸಾವಿರಾರು ಆಕೃತಿಗಳನ್ನು ಸೃಷ್ಟಿಸುತ್ತಾರೆ. ಹಾಗೆ ದೇವೋತ್ತಮ ಪರಮಪುರುಷನು ತನ್ನನ್ನೇ ಹಲವು ಅಭಿವ್ಯಕ್ತಿಗಳಲ್ಲಿ ಹಂಚಿಕೊಂಡಿರುತ್ತಾನೆ. ವ್ಯಕ್ತಿಯು ಅವನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಏಕೈಕ ಸಕಲ ಆನಂದಮಯ ಪರಮ ಸತ್ಯನಾದ ಅವನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಬೇಕು. ಇಲ್ಲದೆ ಇದ್ದರೆ ವ್ಯಕ್ತಿಯು ದಾರಿ ತಪ್ಪುವನು ಮತ್ತು ತನ್ನ ಅವನತಿಗೆ ಕಾರಣನಾಗುವನು. ಶ್ರೀಮದ್ ಭಾಗವತ ಇದು ಒಂದು ಅಧ್ಯಾಯದಿಂದ ಇನ್ನೊಂದು ಅಧ್ಯಾಯಕ್ಕೆ ತನ್ನ ಒಂದು ಏನು ಅಧ್ಯಯನ ಇದೆ ಅದನ್ನ ಮುಂದುವರಿಸ್ತಾ ಹೋಗುವಂಥದ್ದು. ಹಿಂದೆ ಕಲಿತದ್ದು ಮುಂದೆ ಕಲೀಲಿಕ್ಕೆ ನಮಗೆ ಸಹಾಯಕವಾಗ್ತದೆ. ಈಗ ಆಗ್ಲೇ ಹೇಳಿದ ಹಾಗೆ ವಿರಾಟ್ ರೂಪ ಅನ್ನುವಂಥದ್ದು ಆರಂಭಿಕ ಭಕ್ತನಿಗೆ, ಮತ್ತು ಪರಮಾತ್ಮ ರೂಪ ಅಂತ ಹೇಳಿದ್ರೆ ಅದು ಮುಂದುವರಿದ ಭಕ್ತ. ಅದು ಇಲ್ಲಿ ಹೃದಯಸ್ಥ ಭಗವಂತ ಅನ್ನುವಂಥ ಅಧ್ಯಾಯದಲ್ಲಿ ಇದೆ, 2ನೇ ಅಧ್ಯಾಯ. ಪರಮಾತ್ಮನಾಗಿ ಭಗವಂತ ಹೃದಯದಲ್ಲಿರುವಂಥದ್ದು. ಆ ಭಗವಂತನನ್ನ ಕಾಣುವುದು ಈ ಮುಂದುವರಿದ ಯೋಗಿ ಯಾರಿದ್ದಾರೆ ಅವರು ಧಾರಣ ಹಂತದಲ್ಲಿ ಭಗವಂತನನ್ನ ಕಾಣುವಂಥದ್ದು. ಅದನ್ನು 2ನೇ ಅಧ್ಯಾಯದಲ್ಲಿ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಇವತ್ತಿನ ಅಧ್ಯಯನಕ್ಕೆ ಇಲ್ಲಿ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ಇನ್ನೊಂದು ಚಿತ್ರ ಇದೆ, ಇದನ್ನ ಒಂದು ನಾನು ತೋರಿಸಿ ಬಿಡ್ತೇನೆ. ಇದರಲ್ಲಿ ತಮಗೆ ಆ ಭಗವಂತನ ಶರೀರವನ್ನು ನಾವು ಹೋಲಿಸಿದಂತಹ ಆ 7 ಲೋಕಗಳನ್ನ ಕಾಣಬಹುದು. ಪಾತಾಳ, ರಸಾತಳ, ಮಹಾತಲ, ತಳಾತಲ, ಸುತಲ, ವಿತಲ, ಅತಲ, ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಮತ್ತೆ ಸತ್ಯಲೋಕ. ಮತ್ತೆ ಮುಂದಿನ ಅಧ್ಯಯನದಲ್ಲಿ ನಾವು 2ನೇ ಅಧ್ಯಾಯವನ್ನ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತು